ನಮಸ್ತೆ. ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022ರ ಮಾಸಪತ್ರಿಕೆಯ ಕ್ಷಿಪ್ರ ಅವಲೋಕನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾ ಅಶ್ವಮೇಧ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪ್ರಚಲಿತ ಘಟನೆಗಳ ಒಂದು ಸಂಗ್ರಹ. ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ, ದ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಆಲ್ ಇಂಡಿಯಾ ರೇಡಿಯೋ ಈ ರೀತಿ ವಿಶ್ವಾಸಾರ್ಹ ಮೂಲಗಳಿಂದ ದಾಖಲೆ ಮಾಡಿದಂತಹ ಒಂದು ಮಾಸಪತ್ರಿಕೆ ಆಗಿದೆ. ಸೊ ಇದರ ಕಳೆದ ತಿಂಗಳ ನಾವು ಏನು ಅಕ್ಟೋಬರ್ 2022 ಮ್ಯಾಗಝೀನ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಕಳೆದ 5 ಭಾಗಗಳಾಗಿ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಈಗ ನಾವು ನವೆಂಬರ್ 2022 ಮ್ಯಾಗಝೀನ್ ಏನಿದೆ ಸೊ ಅದನ್ನ ನಾವು ಕ್ಷಿಪ್ರವಾಗಿ ಅವಲೋಕನವನ್ನ ಮಾಡೋಣ. ಸೊ ಈ ಬಾರಿ ನಿಮ್ಮ ಮ್ಯಾಗಝೀನ್ ಅಲ್ಲಿ ನಿಮಗೆ ಯಾವ ಒಂದು ವಿಶೇಷ ಇದೆ ಅಂತ ಹೇಳಿದ್ರೆ, ನಿಮಗೆ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಸುಲಭವಾಗ್ಲಿ ಅಂತ ಹೇಳ್ಬಿಟ್ಟು ಸೊ ನಾವು ಕ್ಲಾಸಿಫಿಕೇಶನ್ಸ್ ನ ಮಾಡಿದ್ದೇವೆ. ಸೊ ನೀವು ನೋಡ್ತಿರ್ಬೋದು, ಸರ್ಕಾರ, ಆಡಳಿತ ಮತ್ತೆ ಆರ್ಥಿಕ ಸುದ್ದಿಗಳು ಅಂತ ಏನ್ ಹೇಳ್ತೇವೆ ಸೊ ಅದನ್ನೇ ಒಂದು ಭಾಗವನ್ನಾಗಿ ಮಾಡಿದ್ದೇವೆ. ರಕ್ಷಣೆ ಮೇಲಿರುವಂತಹ ಪ್ರಚಲಿತ ಘಟನೆಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದ್ ಕಡೆ ಮಾಡಿದ್ದೇವೆ. ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ, ಪರಿಸರ ಅಧ್ಯಯನ, ಈ ರೀತಿ ಕಲೆ ಮತ್ತು ಸಂಸ್ಕೃತಿ, ಈ ರೀತಿ ವಿಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಬರುವಂತಹ ಪ್ರಚಲಿತ ಘಟನೆಗಳನ್ನ ಆ ಭಾಗದಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೇವೆ. ಸೊ ಅದರಲ್ಲಿ ಸಹ ಅಂತಾರಾಷ್ಟ್ರೀಯ ಸುದ್ದಿಗಳು, ರಾಷ್ಟ್ರೀಯ ಸುದ್ದಿಗಳು, ಹಾಗೆ ರಾಜ್ಯದ ಸುದ್ದಿಗಳು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೇವೆ. ಸೊ ಈ ರೀತಿ ಕ್ಲಾಸಿಫಿಕೇಶನ್ ಓದೋದ್ರಿಂದ ನಿಮಗೆ ಬಹಳ ಸುಲಭವಾಗತ್ತೆ. ಸೊ ಪ್ರಿಪರೇಷನ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022ರ ಮಾಸಪತ್ರಿಕೆ ಏನಿದೆ ಸೊ ಇದರ ಲಿಂಕ್ ಅನ್ನ ನಾವು ಕೆಳಗಡೆ ನೀಡಿರ್ತೇವೆ. ನೀವು PDF ನ ಡೌನ್ಲೋಡ್ ಮಾಡಿ ಉಚಿತವಾಗಿ ಇದನ್ನ ನೋಡಬಹುದು. ಸೊ ಮೊದಲನೇ ಸಂಚಿಕೆಯಲ್ಲಿ ನಾವು ಸರ್ಕಾರ, ಆಡಳಿತ ಮತ್ತು ಆರ್ಥಿಕ ಸುದ್ದಿಗಳು ಅಂತ ಹೇಳ್ಬಿಟ್ಟು ಏನ್ ವಿಭಾಗ ಮಾಡಿದ್ದೇವೆ ಸೊ ಇದರಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೆ ರಾಜ್ಯ ಸುದ್ದಿಗಳನ್ನ ನಾವು ಅಕ್ಟೋಬರ್ ಮಂತ್ ಅಲ್ಲಿ ಬಂದಂತಹ ಕರೆಂಟ್ ಅಫೇರ್ಸ್ ನ ನವೆಂಬರ್ ಮ್ಯಾಗಝೀನ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಪ್ರಶ್ನೆಗೆ ಹೋಗೋಣ. 2022ರಲ್ಲಿ G20 ಸಮ್ಮೇಳನದ ಆತಿಥ್ಯವನ್ನ ಯಾವ ದೇಶ ವಹಿಸುತ್ತದೆ? ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ G20 ಕಾನ್ಫರೆನ್ಸ್ ಇನ್ 2022 ಅಂತ ಹೇಳ್ಬಿಟ್ಟು ನಿಮ್ಮ ಆಯ್ಕೆಗಳನ್ನ ನೋಡೋಣ. ಮೊದಲನೇ ಆಯ್ಕೆ ಇಂಡೋನೇಷ್ಯಾ, ಬಿ ಭಾರತ, ಸಿ ಇಟಲಿ, ಡಿ ಇಸ್ರೇಲ್. ಸೊ ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಬರ್ತಿರುವಂತಹ ಲೈವ್ ಚಾಟ್ ನಲ್ಲಿ ನೀವು ಕಮೆಂಟ್ಸ್ ಅನ್ನ ನೀವು ನೀಡಬಹುದಾಗಿರತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಡೋನೇಷ್ಯಾ ಆಗಿರುತ್ತೆ. ಹೌದು ಸ್ನೇಹಿತರೆ, ಈ G20 ಅಥವಾ ಏನು ಅಂತಾರಾಷ್ಟ್ರೀಯ ಒಕ್ಕೂಟಗಳಿದೆ ಸೊ ಇದರ ಸಮ್ಮೇಳನಗಳು ಅಥವಾ ಸಮ್ಮಿಟ್ ಅಂತ ಏನ್ ಕರಿತೇವೆ ಸೊ ಇದು ಎಲ್ಲಿ ನಡೆಯುತ್ತೆ? ಸೊ ಕಳೆದ ವರ್ಷ ಎಲ್ಲಿ ನಡೆದಿತ್ತು ಅಥವಾ ಮುಂದಿನ ವರ್ಷ ಎಲ್ಲಿ ನಡೆಯಲಿದೆ ಅನ್ನೋ ರೀತಿಯಂತ ಪ್ರಶ್ನೆಗಳು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಬರ್ತಾ ಇರುತ್ತೆ. ಸೊ ಈಗ G20 ಶೃಂಗಸಭೆ ನಿಮಗೆ ಈ ಬಾರಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೀತಾ ಇದೆ. ಸೊ G20 ನಿಮಗೆ ಗೊತ್ತಿರಬಹುದು 19 ಕಂಟ್ರೀಸ್ ಮತ್ತೆ ಯುರೋಪಿಯನ್ ಯೂನಿಯನ್ ಸೇರ್ಕೊಂಡು ಆಗಿರುವಂತಹ ಒಂದು ಒಕ್ಕೂಟ ಅಂತ ಹೇಳ್ಬೋದು, ಅಂತಾರಾಷ್ಟ್ರೀಯ ಒಕ್ಕೂಟ. ಇದರಲ್ಲಿ ಎಕನಾಮಿಕ್ ಸ್ಟೆಬಿಲಿಟಿ ಅಂದ್ರೆ ಪ್ರಪಂಚದಲ್ಲಿರುವಂತಹ ಗ್ರೇಟರ್ ಎಕನಾಮೀಸ್ ಏನಿದೆ ಸೊ ಅದರ ಸುಧಾರಣೆಗೆ ಮಾಡಿರುವಂತಹ ಒಂದು ಒಕ್ಕೂಟ ಇದಾಗಿದೆ. ಸೊ G20 ಅಲ್ಲಿ ಈ ಬಾರಿ ಇಂಡೋನೇಷ್ಯಾದಲ್ಲಿ ನಡೀತಿರುವಂತಹ ಶೃಂಗಸಭೆಯಲ್ಲಿ ನಮ್ಮ ಭಾರತದ ಪ್ರಧಾನಿರಾದಂತಹ ನರೇಂದ್ರ ಮೋದಿ ಅವರು ಕೂಡ ಭೇಟಿ ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮತ್ತೆ ಮುಂದಿನ ವರ್ಷ 2023ನೇ ಬಾರಿಗೆ G20 ಶೃಂಗಸಭೆ ನಮ್ಮ ಭಾರತದಲ್ಲಿ ನಡೆಯಲಿದೆ. ಸೊ ಇದ್ರ ಬಗ್ಗೆ ಕೂಡ ಮಾಹಿತಿ ಇರಲಿ. 22 ಇಂಡೋನೇಷ್ಯಾದಲ್ಲಿ ನಡೆದಿತ್ತು, 2023 ಭಾರತದಲ್ಲಿ ನಡೆಯಲಿದೆ. ಸೊ ಈ ರೀತಿಯಾದಂತಹ ಮಾಹಿತಿ ನಿಮ್ಗೆ ತಿಳಿದಿರಲಿ. ಇನ್ನು ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022ರ ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 5 ವರ್ಷ ಅನರ್ಹಗೊಂಡ ಪಾಕಿಸ್ತಾನದ ಮಾಜಿ ಪ್ರಧಾನಿ ಯಾರು ಅಂತ ಹೇಳ್ಬಿಟ್ಟು. ಸೊ ಹೂ ವಾಸ್ ದ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಡಿಸ್ಕ್ವಾಲಿಫೈಡ್ ಫಾರ್ 5 years ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಆಯ್ಕೆಗಳನ್ನ ನೋಡೋಣ. ಇಮ್ರಾನ್ ಖಾನ್, ಶಾನ್ ಮಸೂದ್, ಇಂಜಮಾಮ್ ಮತ್ತು ಡಿ ಅಜರ್ ಅಂತ ಹೇಳ್ಬಿಟ್ಟು. ನಿಮ್ಗೆ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು
ಇಮ್ರಾನ್ ಖಾನ್. ನೋಡಿ, ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಹಾಗೂ ಮಾಜಿ ಪ್ರಧಾನಿಯಾದಂತಹ ಇಮ್ರಾನ್ ಖಾನ್ ಅವರೇನಿದ್ದಾರೆ, ಸೊ ಅವರು ವಿದೇಶಿ ನಾಯಕರು ನೀಡಿರುವಂತಹ ಒಂದು ಉಡುಗೊರೆಯ ಮಾರಾಟದಿಂದ ದೊರೆತಂತಹ ಒಂದು ಹಣ ಏನಿದೆ, ಸೊ ಅದರ ಒಂದು ಸುಳ್ಳು ಅಫಿಡವಿಟ್ ಅನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಅದರ ಆರೋಪದ ಮೇಲೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಅವರೇನಿದ್ದಾರೆ ಅವರಿಗೆ 5 ವರ್ಷಗಳನ್ನ ಅನರ್ಹಗೊಳಿಸಿದ್ದಾರೆ. ಸೊ ಚುನಾವಣಾ ಆಯೋಗ, ಅಲ್ಲಿನ ಚುನಾವಣಾ ಆಯೋಗ. ಸೊ ಇದರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ, ಇಮ್ರಾನ್ ಖಾನ್ ಅವರು 5 ವರ್ಷ ಅನರ್ಹಗೊಂಡಿದ್ದಾರೆ. ಸೊ ಇವರು ಮಾಜಿ ಪ್ರಧಾನಿ ಆಗಿದ್ರು ಪಾಕಿಸ್ತಾನದ್ದು. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆನ ನೋಡೋಣ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ SCO RATS ನ ಪ್ರಧಾನ ಕಚೇರಿ ಎಲ್ಲಿದೆ? ಸೊ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ SCO RATS that was making news recently ಅಂತ ಹೇಳ್ಬಿಟ್ಟು. ನೋಡಿ, SCO RATS ಅಂತ ಹೇಳಿದ್ರೆ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ, ಸೊ ಅವರ ಒಂದು RATS ಅಂತ ಹೇಳ್ಬಿಟ್ಟು ಒಂದು ಆಯೋಗವನ್ನ ಮಾಡ್ಕೊಂಡಿದೆ. ಸೊ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಹಾಗಾದ್ರೆ ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅಂತ ಏನ್ ಕರಿತೇವೆ, ಸೊ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದರ ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ ತಾಷ್ಕೆಂಟ್, ಬಿ ಬೀಜಿಂಗ್, ಸಿ ಶಾಂಘೈ, ಡಿ ದೆಹಲಿ. ಸೊ ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸರಿಯಾದ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ತಾಷ್ಕೆಂಟ್. ನೋಡಿ, ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದೆ, ಇದು ಕೂಡ ಒನ್ ಆಫ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಲ್ಲಿ ಒಂದು. ಸೊ ನಮ್ಮ ಏಷ್ಯಾ ಪೆಸಿಫಿಕ್ ರೀಜನ್ ಇರುವಂತಹ ದೇಶಗಳು ಸೇರ್ಕೊಂಡು ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದೆ. ಸೊ ಭಾರತ ಕೂಡ ಇದರ ಒಂದು ಸದಸ್ಯ ಆಗಿದೆ. ಸೊ ಇದರಲ್ಲಿ RATS ಅಂತ ಹೇಳ್ಬಿಟ್ಟು ಒಂದು ಹೊಸ ಕಾರ್ಯಕಾರಿ ಸಮಿತಿಯನ್ನ ಮಾಡಿದ್ದಾರೆ. ಸೊ ಅದರ ಅರ್ಥ ಬಂದು ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕಾರಿ ಸಮಿತಿ, ಅಂದ್ರೆ ರೀಜನಲ್ ಆಂಟಿ ಟೆರರಿಸಂ ಅಂತ ಹೇಳ್ಬಿಟ್ಟು ಏನು ಕರೀತಾರೆ. ಸೊ ಅದಕ್ಕೆ ಒಂದು ಸಮಿತಿಯಾಗಿದೆ. ಇದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ತಾಷ್ಕೆಂಟ್ ಅಲ್ಲಿ, ಇದನ್ನ ಉಜ್ಬೇಕಿಸ್ತಾನ್ ನಲ್ಲಿ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇನ್ನು ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನೀಡಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಎಷ್ಟು ಸದಸ್ಯರು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಭಾಗವಾಗಿದ್ದಾರೆ? ಸೊ ಹೌ ಮೆನಿ ಮೆಂಬರ್ಸ್ ಆರ್ ಪಾರ್ಟ್ ಆಫ್ UNHRC ಅಥವಾ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ. 47, 50, 45, 48. ಸೊ ನೀವು ಗಮನಿಸ್ತಿರ್ಬೋದು, ನಮಗೆ ಯಾಕೆ ಅಂತಾರಾಷ್ಟ್ರೀಯ ಒಕ್ಕೂಟಗಳದ್ದೇ ಪ್ರಶ್ನೆ ಬರ್ತಿದೆ ಅಂತ ಹೇಳಿದ್ರೆ, ನಾವು ಏನು ವಿಭಾಗ ಮಾಡಿದೀವಿ, ಸರ್ಕಾರಿ ಮತ್ತೆ ಆರ್ಥಿಕ ಸುದ್ದಿಗಳು ಅಂತ ಹೇಳ್ಬಿಟ್ಟು ಏನ್ ವಿಭಾಗ ಮಾಡಿದೀವಿ, ಅದರಲ್ಲಿ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸುದ್ದಿಗಳು, ನಂತರದ ಪ್ರಶ್ನೆಗಳಲ್ಲಿ ರಾಷ್ಟ್ರೀಯ ಸುದ್ದಿಗಳು ಹಾಗೆ ರಾಜ್ಯಗಳ ಸುದ್ದಿಗಳು, ಈ ರೀತಿ ಪಟ್ಟಿ ಮಾಡಿದ್ದೇವೆ. ಸೊ ಇದರಿಂದ ಅಭ್ಯರ್ಥಿಗಳಿಗೆ ಸುಲಭವಾಗತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಈ ಅಂತಾರಾಷ್ಟ್ರೀಯ ಸುದ್ದಿಗಳು ಅಲ್ಲಿ ಅಂತಾರಾಷ್ಟ್ರೀಯ ಒಕ್ಕೂಟಗಳೇನಿದೆ, ಸೊ ಅದರ ಮೇಲೆ ಪ್ರಶ್ನೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ ಅಂಗಸಂಸ್ಥೆಗಳೇನಿದೆ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಈ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಈಗ UNHRC ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನಿದೆ, ಸೊ ಅದರಲ್ಲಿ ಎಷ್ಟು ಜನ ಸದಸ್ಯರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ 47, 50, 45, 48 ಈ ರೀತಿ ಆಯ್ಕೆಗಳಿದೆ. ನಿಮ್ಗೆ ಸರಿಯಾದ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು 47. ನೋಡಿ, ಈ UN ಜನರಲ್ ಅಸೆಂಬ್ಲಿ ಏನಿದೆ, ಸೊ ಅದರಲ್ಲಿ 193 ಸದಸ್ಯರೇನಿದ್ದಾರೆ, ಸೊ ಅವರು ವೋಟ್ ಅನ್ನ ಹಾಕಿ 47 ಸದಸ್ಯರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಈ ಮಾನವ ಹಕ್ಕುಗಳ ಮಂಡಳಿ 14 ದೇಶಗಳನ್ನ ಆಯ್ಕೆ ಮಾಡಿದೆ ಮತ ಹಾಕ್ಲಿಕ್ಕೆ. ಸೊ ಅಲ್ಜೀರಿಯಾ, ಬಾಂಗ್ಲಾದೇಶ, ಬೆಲ್ಜಿಯಂ, ಚಿಲಿ, ಜರ್ಮನಿ, ಮಾಲ್ಡೀವ್ಸ್, ಮೊರಾಕೊ, ದಕ್ಷಿಣ ಆಫ್ರಿಕಾ, ಸುಡಾನ್ ಮತ್ತೆ ವಿಯೆಟ್ನಾಂ ಈ ರೀತಿ ಇತರೆ ದೇಶಗಳು ಜನವರಿ 2023ರಿಂದ ಜಿನೆವಾ ಮೂಲದ ಕೌನ್ಸಿಲ್ ನಲ್ಲಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಕ್ಕೆ 47 ಸದಸ್ಯರನ್ನ ಆಯ್ಕೆ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇನ್ನು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನಿದೆ, ಸೊ ಇದ್ರ ಬಗ್ಗೆ ಸಹ ಮಾಹಿತಿ ಇರ್ಲಿ. ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಈ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, 2021-22ರಲ್ಲಿ ಜಾಗತಿಕ ಮಾರುಕಟ್ಟೆಗೆ ಬಾಸ್ಮತಿ ಅಕ್ಕಿಯ ಪ್ರಮುಖ ರಫ್ತುದಾರ ದೇಶ ಯಾವುದು ಅಂತ ಹೇಳ್ಬಿಟ್ಟು. ಸೊ ವಿಚ್ ಕಂಟ್ರಿ ಇಸ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ಬಾಸ್ಮತಿ ರೈಸ್ ಇನ್ ಗ್ಲೋಬಲ್ ಮಾರ್ಕೆಟ್ ಆಸ್ ಆಫ್ 2021-2022 ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ಬಾಸ್ಮತಿ ಅಕ್ಕಿ ಏನಿದೆ, ಸೊ ಈ ಬಾಸ್ಮತಿ ಅಕ್ಕಿಯನ್ನ
ಪ್ರಪಂಚಕ್ಕೆ ಅಥವಾ ಏನು ಜಾಗತಿಕ ಮಾರುಕಟ್ಟೆ ಅಂತ ಏನ್ ಕರಿತೇವೆ, ಇದಕ್ಕೆ ಅತ್ಯಂತ ಲೀಡಿಂಗ್ ಎಕ್ಸ್ಪೋರ್ಟರ್ ಯಾರು ಅಥವಾ ಅತ್ಯಂತ ಪ್ರಮುಖ ರಫ್ತುದಾರ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಇದರ ಆಯ್ಕೆಗಳನ್ನ ನೋಡೋಣ. ಇದರ ಆಯ್ಕೆಗಳು ಚೀನಾ, ಭಾರತ, ಅಮೆರಿಕ ಮತ್ತೆ ರಷ್ಯಾ ಇದಾಗಿರುತ್ತೆ. ಸೊ ನಿಮ್ಗೆ ಸರಿಯಾದ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಭಾರತ. ಹೌದು ಸ್ನೇಹಿತರೆ, ಭಾರತವು ಜಾಗತಿಕ ಮಾರುಕಟ್ಟೆ ಏನಿದೆ ಇದರಲ್ಲಿ ಬಾಸ್ಮತಿ ರೈಸ್ ಅಂತ ಏನು ಅದನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಅಗ್ರಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಅದರ ಪ್ರಮುಖ ರಫ್ತುದಾರನಾಗಿ ಭಾರತ ಇದೆ. 2021-22ರಲ್ಲಿ 26.416 ಕೋಟಿ ರೂಪಾಯಿ ಮೌಲ್ಯದ 3,9,41,061 ಟನ್ ಅಷ್ಟು ಬಾಸುಮತಿ ಅಕ್ಕಿಯನ್ನ ಭಾರತ ರಫ್ತು ಮಾಡಿದೆ. ಇದರಿಂದ ಪ್ರಪಂಚದಲ್ಲೇ ಅತ್ಯಂತ ಪ್ರಮುಖ ಬಾಸ್ಮತಿ ಅಕ್ಕಿಯ ರಫ್ತುದಾರನಾಗಿ ಭಾರತ ಬೆಳೆದಿದೆ. ಸೊ ಇದನ್ನ IARI ಭಾರತೀಯ ಕೃಷಿ ಸಂಶೋಧನಾ ಸಮಿತಿ ಮಾಡಿರುವಂತಹ ಒಂದು ವರದಿಯಲ್ಲಿ ಕಿಸಾನ್ ಸಂಪರ್ಕ ಯಾತ್ರಾವನ್ನು ಆಯೋಜಿಸಿದ್ದು. ಸೊ ಇದರಲ್ಲಿ ಮಾಡಿರುವಂತಹ ಒಂದು ಏನು ಬಾಸ್ಮತಿ ಅಕ್ಕಿಯ ಸಸಿಗಳ ತಳಿ ಏನಿರುತ್ತೆ, ಸೊ ಅದರ ಬಗ್ಗೆ ಮಾಹಿತಿ ಕೂಡ ಇದನ್ನ ಕೊಟ್ಟಿದೆ. ಸೊ ಪೂನಾ ಬಾಸ್ಮತಿ 1847, ಪೂನಾ ಬಾಸ್ಮತಿ 1885, ಪೂನಾ ಬಾಸ್ಮತಿ 1886 ತಳಿಗಳಲ್ಲಿ ಬ್ಯಾಕ್ಟೀರಿಯಾ ರೋಗ ಮತ್ತು ಬ್ಲಾಸ್ಟ್ ರೋಗಗಳಿಗೆ ಪ್ರತಿರೋಧಕ ಗುಣನ ಹೊಂದಿದೆ. ಸೊ ಹಾಗಾಗಿ ನೋಡಿ, ಈ ರೀತಿ ನಿಮ್ಗೆ ಕೇಳ್ಬೋದು. ಸೊ ಇಲ್ಲ ಈ ಬಾಸ್ಮತಿ ಅಕ್ಕಿಯ ಟೈಪ್ ಬಗ್ಗೆ ಕೇಳ್ಬೋದು. ಇದರಲ್ಲಿ ಇರುವಂತಹ ಹಲವಾರು ಪ್ರಶ್ನೆಗಳನ್ನ ನಿಮ್ಗೆ ಕೇಳಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸ ಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನಿಮ್ಗೆ ನೀಡಲಾಗಿರುತ್ತೆ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ UNCTAD ರಿಪೋರ್ಟ್, ವಾಟ್ ವಿಲ್ ಬಿ ದ GDP ಆಫ್ ದ ಪ್ರೆಸೆಂಟ್ ಇಯರ್ ಅಂತ ಹೇಳ್ಬಿಟ್ಟು, ಅಂದ್ರೆ ವಿಶ್ವಸಂಸ್ಥೆಯ UNCTAD ವರದಿಯ ಪ್ರಕಾರ ಈ ವರ್ಷದಲ್ಲಿ ಭಾರತದ GDP ಎಷ್ಟಿರಲಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. 6.7%, 7.0%, 5.7%, 5.6%. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು 5.7% ಆಗಿರುತ್ತೆ ಸ್ನೇಹಿತರೆ. ಸೊ ಈ GDP ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಒಂದು ದೇಶದ ಆರ್ಥಿಕತೆಯನ್ನ ಈ GDP ಮೂಲಕ ಅಳಿತಾರೆ. ಸೊ ಅದನ್ನ ಲೀಡಿಂಗ್ ಎಕಾನಮಿ ಅಂತ ಹೆಂಗ್ ಹೇಳ್ತಾರೆ ಅಂದ್ರೆ, ಈ GDP ಉತ್ತಮವಾಗಿತ್ತು ಅಂತ ಹೇಳಿದ್ರೆ ಸೊ ಆಗ ಈ ದೇಶ ಆರ್ಥಿಕವಾಗಿ ಸಮರ್ಥಕವಾಗಿದೆ ಅಂತ ಹೇಳ್ತಾರೆ. ಸೊ ಒಂದು ಬೆಸ್ಟ್ ಎಕಾನಮಿ ಆಗ್ಬೇಕು ಅಥವಾ ಸ್ಟೇಬಲ್ ಎಕಾನಮಿ ಆಗ್ಬೇಕು ಅಂದ್ರೆ ಈ GDP ಏರ್ತಾ ಇರ್ಬೇಕಾಗಿರುತ್ತೆ. ಸೊ ಭಾರತ ಒನ್ ಆಫ್ ದ ಲೀಡಿಂಗ್ GDPs ಅಲ್ಲಿ ಒಂದು ಕಂಟ್ರಿ ಕೂಡ ಒಂದು. ಆದ್ರೆ ಕೋವಿಡ್ ಕಾರಣದಿಂದ ಇದು GDP ತುಂಬಾ ಕಡಿಮೆ ಆಗಿತ್ತು, ಮತ್ತೆ ಚೇತರಿಸಿಕೊಂಡು ಮೇಲೆ ಹೇಳ್ತಾ ಇದೆ. ಸೊ ಈಗ UNCTAD ಏನು ಯುನೈಟೆಡ್ ನೇಷನ್ ಒಂದು ಅಂಗಸಂಸ್ಥೆ ಏನಿದೆ, ಸೊ ಅದರ ಮೂಲಕ ಬಂದಿರುವಂತಹ ಒಂದು ವರದಿ ಪ್ರಕಾರ ಭಾರತದ GDP 5.7% ಇದೆ. 2021ರಲ್ಲಿ 8.1% ಅಷ್ಟು ಆರ್ಥಿಕ ಪ್ರಗತಿ ಇದು ಭಾರತ ಸಾಧಿಸಿತ್ತು. ಸೊ ಈ ಬಾರಿ 5.7% ಏರಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸ ಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಸಕ್ಕರೆಯನ್ನ ಉತ್ಪಾದಿಸುವ ರಾಷ್ಟ್ರ ಯಾವುದು ಅಂತ. ಸೊ ಲಾರ್ಜೆಸ್ಟ್ ಶುಗರ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಯಾವುದು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಆಪ್ಷನ್ಸ್ ಅನ್ನ ನೋಡೋಣ. ನಿಮ್ಮ ಆಯ್ಕೆಗಳು ಎ ಭಾರತ, ಬಿ ಬ್ರೆಜಿಲ್, ಸಿ ಇಂಡೋನೇಷಿಯಾ, ಡಿ ರಷ್ಯಾ ಆಗಿರುತ್ತೆ. ಸೊ ಹಾಗಾದ್ರೆ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಭಾರತ ಆಗಿದೆ. ಹೌದು ಸ್ನೇಹಿತರೆ, ಹೇಗೆ ಬಾಸುಮತಿ ಅಕ್ಕಿ ನಾವು ರಫ್ತು ಮಾಡೋದ್ರಲ್ಲಿ ಅಗ್ರಸ್ಥಾನದಲ್ಲಿದ್ದೇವೆ, ಅದೇ ರೀತಿ ಸಕ್ಕರೆಯನ್ನ ಉತ್ಪಾದಿಸೋದ್ರಲ್ಲಿ ಕೂಡ ಭಾರತ ವಿಶ್ವದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸೊ ಹಾಗಾದ್ರೆ 2021-22 ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಥವಾ ಮಾರುಕಟ್ಟೆ ವರ್ಷದಲ್ಲಿ ಸಕ್ಕರೆಯ ರಫ್ತು 57% ಏರಿಕೆಯಾಗಿ 109.8 ಲಕ್ಷ ಟನ್ಗಳನ್ನ ತಲುಪಿದೆ. ಇಲ್ಲಿ ನೀವಿಷ್ಟು ಒಂದು ವಿಷಯ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಸಕ್ಕರೆಯನ್ನ ಉತ್ಪಾದಿಸೋದ್ರಲ್ಲಿ ಹಾಗೆ
ಬಳಸೋದ್ರಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ದೇಶ ಅಂತ ಕರ್ಸ್ಕೊಳತ್ತೆ, ಆದರೆ ರಫ್ತು ಮಾಡೋದ್ರಲ್ಲಿ ಎರಡನೇ ಅತಿ ದೊಡ್ಡ ದೇಶ ಅಂತ ಹೇಳ್ಬಿಟ್ಟು ಕರ್ಸ್ಕೊಳತ್ತೆ. ಸೊ ಇದರಲ್ಲಿ ಕನ್ಫ್ಯೂಷನ್ಸ್ ಬೇಡ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಅನ್ನ ನೀಡಲಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಮೌಲ್ಯಮಾಪನ ಪ್ರಕಾರ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಆಹಾರ ಬೆಲೆ ಹಣದುಬ್ಬರವನ್ನ ಹೊಂದಿದೆ? ಸೊ ಆಸ್ ಪರ್ ದ ಲೇಟೆಸ್ಟ್ ವರ್ಲ್ಡ್ ಬ್ಯಾಂಕ್ ಅಸೆಸ್ಮೆಂಟ್, ವಿಚ್ ಕಂಟ್ರಿ ಹ್ಯಾಸ್ ದ ಹೈಯೆಸ್ಟ್ ಫುಡ್ ಪ್ರೈಸ್ ಇನ್ಫ್ಲೇಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಸೊ ಇದರ ಆಯ್ಕೆಗಳನ್ನ ನೋಡೋಣ. ಶ್ರೀಲಂಕಾ, ಲೆಬನನ್, ಆಫ್ರಿಕಾ, ನೇಪಾಳ. ನೋಡಿ, ಈ ಫುಡ್ ಪ್ರೈಸ್ ಇನ್ಫ್ಲೇಷನ್ ಏನು ಅಂತ ಹೇಳಿದ್ರೆ ನಿಮ್ಗೆ ಇನ್ಫ್ಲೇಷನ್ ಬಗ್ಗೆ ಮಾಹಿತಿ ಇರುತ್ತೆ. ಅಂದ್ರೆ ಈಗ ಒಂದು ವಸ್ತುವಿಗೆ 10 ರೂಪಾಯಿ ಬೆಲೆ ಇದೆ ಅಂತ ಹೇಳಿದ್ರೆ ಅದೇ ವಸ್ತುವಿನ ಬೆಲೆ 10 ವರ್ಷದ ನಂತರ 100 ರೂಪಾಯಿ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ 90 ರೂಪಾಯಿಗಳ ಏನು ಡಿಫರೆನ್ಸ್ ಕಾಣ್ತಾ ಇದೆ ಅದನ್ನೇ ಇನ್ಫ್ಲೇಷನ್ ಅಂತ ಕರಿತೇವೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಬೆಲೆ ಏರಿಕೆ ಆಗ್ತಾ ಇರತ್ತೆ. ಸೊ ಇದು ಇನ್ಫ್ಲೇಷನ್ ಅಂತ ಕರಿತೇವೆ. ಇದನ್ನ ಫುಡ್ ಪ್ರೈಸ್ ಅಲ್ಲಿ ನಾವು ಇನ್ಫ್ಲೇಷನ್ ಅನ್ನ ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ಫುಡ್ ಪ್ರೈಸ್ ಇನ್ಫ್ಲೇಷನ್ ಅಥವಾ ಆಹಾರ ಬೆಲೆ ಹಣದುಬ್ಬರ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಇದು ವರ್ಲ್ಡ್ ಬ್ಯಾಂಕ್ ಒಂದು ಅಸೆಸ್ಮೆಂಟ್ ಅನ್ನ ಮಾಡಿದೆ. ಸೊ ಅದರ ಪ್ರಕಾರ ಯಾವ ದೇಶದ ಹಣದುಬ್ಬರ ಏನಿದೆ ಫುಡ್ ಪ್ರೈಸ್ ಮೇಲೆ, ಸೊ ಅದು ಅತಿ ಹೆಚ್ಚಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಆಯ್ಕೆಗಳಿದೆ, ಸರಿಯಾದ ಉತ್ತರ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಲೆಬನನ್ ಆಗಿದೆ. ಸೊ ನೀವು ಇದರಲ್ಲಿ ತಪ್ಪು ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವು ಶ್ರೀಲಂಕಾ ಅಂತ ನೋಡಿದಾಗ ಶ್ರೀಲಂಕಾದಲ್ಲಿ ಈಗ ಎಕನಾಮಿಕ್ ಕ್ರೈಸಿಸ್ ಆಗಿತ್ತು, ಪೊಲಿಟಿಕಲ್ ಕ್ರೈಸಿಸ್ ಆಗಿತ್ತು. ಸೊ ಅಲ್ಲೊಂದು ಎಕನಾಮಿಕಲಿ ಡ್ರಾಬ್ಯಾಕ್ ಇತ್ತು. ಸೊ ನೀವೆಲ್ಲ ಶ್ರೀಲಂಕಾ ಅಂತ ಆಯ್ಕೆ ಮಾಡಬಹುದಿತ್ತು. ಆದ್ರೆ ಸರಿಯಾದ ಉತ್ತರ ಒಂದು ಲೆಬನಾನ್ ಆಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ವಿಶ್ವ ಬ್ಯಾಂಕ್ ನ ಒಂದು ಮೌಲ್ಯಮಾಪನ ಪ್ರಕಾರ ಶ್ರೀಲಂಕಾ ಹಣದುಬ್ಬರದಲ್ಲಿ 5ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮುಂಚೂಣಿಯಲ್ಲಿರುವಂತಹ ದೇಶ ಯಾವುದು ಅಂತ ಹೇಳಿದ್ರೆ ಲೆಬನನ್. ಅದರ ನಂತರ ಜಿಂಬಾಬ್ವೆ, ವೆನೆಜುಯೆಲಾ, ಟರ್ಕಿ ಕೂಡ ಇದಾವೆ. ಸೊ ಹಾಗಾದ್ರೆ ಈ ಶ್ರೀಲಂಕಾದಲ್ಲಿ ಕಳೆದ ತಿಂಗಳು 66.7% ಅಷ್ಟು ಇಂದ 70.2% ಅಷ್ಟು ಏರಿಕೆ ಆಗಿತ್ತು ಆಹಾರದ ಬೆಲೆಗಳಲ್ಲಿ. ಸೊ ಈ ರೀತಿ ಹಣದುಬ್ಬರ ಆಗಿರೋದ್ರಿಂದ ಒಬ್ಬ ಸಾಮಾನ್ಯ ಜನಕ್ಕೆ ಏನಿರ್ತಾರೆ, ಸೊ ಅವರಿಗೆ ತುಂಬಾ ಕಾಸ್ಟ್ಲಿ ಆಗತ್ತೆ. ಸೊ ಅವ್ರು ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದೇಶದ ಎಕಾನಮಿ ಅಥವಾ ಒಂದು ಆರ್ಥಿಕವಾಗಿ ಹಿನ್ನಡೆ ಆಗತ್ತೆ. ಸೊ ಇದು ಶ್ರೀಲಂಕಾ 5ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿತ್ತು. ಸೊ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು ದೇಶ ಯಾವುದು ಅಂತ ಹೇಳಿದ್ರೆ ಲೆಬನನ್. ಇದ್ರ ಬಗ್ಗೆ ಮಾಹಿತಿ ಇರಲಿ. ಇನ್ನು ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆನ ನೋಡೋಣ. ಯಾವ ಅಂತಾರಾಷ್ಟ್ರೀಯ ಬಣವು ಮಾನವೀಯ ನೆರವು ವಿಪತ್ತು ಪರಿಹಾರ ಮಾರ್ಗಸೂಚಿಗಳಿಗೆ ಸಹಿ ಹಾಕಿದೆ ಅಂತ ಹೇಳ್ಬಿಟ್ಟು. ಸೊ ವಿಚ್ ಇಂಟರ್ನ್ಯಾಷನಲ್ ಬ್ಲಾಕ್ ಹ್ಯಾಸ್ ಸೈನ್ಡ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಡಿಸಾಸ್ಟರ್ ರಿಲೀಫ್ ಗೈಡ್ ಲೈನ್ಸ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಆಯ್ಕೆಗಳನ್ನ ನೋಡೋಣ. G20, G7, ಸಾರ್ಕ್, ಕ್ವಾಡ್ ಅಂತ ಹೇಳ್ಬಿಟ್ಟು. ಸೊ 4 ವಿಶ್ವ ಒಕ್ಕೂಟಗಳಿದೆ. ಸೊ ಇದರಲ್ಲಿ ಯಾವುದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಡಿಸಾಸ್ಟರ್ ರಿಲೀಫ್ ಗೈಡ್ ಲೈನ್ಸ್ ಗೆ ಸಹಿ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅಂತಾರಾಷ್ಟ್ರೀಯ ಏನು ನಾವು ಸುದ್ದಿಗಳನ್ನ ಮಾತಾಡ್ತಾ ಇದ್ದೇವೆ, ಸೊ ಅಂತಾರಾಷ್ಟ್ರೀಯ ಒಕ್ಕೂಟಗಳ ಬಗ್ಗೆ ನೀವು ಕೇಳ್ತಾನೆ ಇರ್ತೀರಾ. ಸೊ G20 ಕ್ವಶನ್ಸ್ ಕೂಡ ನೋಡಿದ್ವಿ ನಾವು. ಸೊ ಈ ರೀತಿ G20, G7, ಸಾರ್ಕ್, ಕ್ವಾಡ್ ಈ ರೀತಿಯಾದಂತಹ ಅಂತಾರಾಷ್ಟ್ರೀಯ ಒಕ್ಕೂಟಗಳೇನಿದೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಾಡ್ ಆಗಿದೆ. ಸೊ ಹೌದು ಸ್ನೇಹಿತರೆ, ಕ್ವಾಡ್ ದೇಶಗಳೇನಿದೆ, ಸೊ ಇವರು ನ್ಯೂಯಾರ್ಕ್ ಅಲ್ಲಿ ಒಂದು ಸಮ್ಮೇಳನವನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಈ ವಿಪತ್ತು ಪರಿಹಾರ ಮಾರ್ಗಸೂಚಿಗಳೇನಿದೆ ಅಂದ್ರೆ ಈ ಡಿಸಾಸ್ಟರ್ ರಿಲೀಫ್ ಗೈಡ್ ಲೈನ್ಸ್ ಅಂತ ಏನಿದೆ, ಸೊ ಇದಕ್ಕೆ ಸಹಿ ಹಾಕಿದೆ. ಸೊ ಹಾಗಾದ್ರೆ ಈಗ ಕ್ವಾಡ್ ದೇಶಗಳಲ್ಲಿ ಆದಂತಹ ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಏನಿದೆ, ಸೊ ಈ ಎಲ್ಲ ದೇಶದ ವಿದೇಶಾಂಗ ಮಂತ್ರಿಗಳು ಮತ್ತೆ ಅಲ್ಲಿರುವಂತಹ ಒಂದು ರಾಜ್ಯ ಕಾರ್ಯದರ್ಶಿಗಳೇನಿದ್ದಾರೆ, ಸೊ ಅವರು ಇಂಡೋ ಪೆಸಿಫಿಕ್ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಮೇಲಿನ ಕ್ವಾಡ್ ಪಾಲುದಾರಿಕೆ ಮಾರ್ಗಸೂಚಿಗೆ ಸಹಿ ಹಾಕಿದೆ. ಅಂದ್ರೆ ಈ ಏಷ್ಯಾ ಪೆಸಿಫಿಕ್ ರೀಜನ್ ಅನ್ನೋದೇನಿದೆ, ಸೊ ಇದೊಂದು ಬಹಳ ಸ್ಟ್ರಾಟಜಿಕ್ ಲೊಕೇಶನ್ ಆಗಿದೆ. ಸೊ ಇದರ ಹಿಡಿತಕ್ಕಾಗಿ ಅಥವಾ ಇದರ ಕಂಟ್ರೋಲಿಗಾಗಿ, ಬ್ಯಾಲೆನ್ಸ್ ಆಫ್ ಪವರಿಗಾಗಿ ಈ ಕಡೆ ಚೀನಾ ಮತ್ತೆ ಒಂದಿಷ್ಟು ದೇಶಗಳು, ರಷ್ಯಾ ಈ ರೀತಿಯಾದಂತಹ ದೇಶಗಳು ಪರದಾಡ್ತಿದ್ರೆ, ಅದೇ ರೀತಿ ಕ್ವಾಡ್ ದೇಶಗಳು ಕೂಡ ಅದರ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ನೋಡ್ತಾ ಇದೆ. ಸೊ ಅದೇ ಕಾರಣದಲ್ಲಿ ಮತ್ತೆ ಇಲ್ಲಿನ ಯಾವ್ದಾದ್ರು ಒಂದು ವಿಪತ್ತು ಆಯ್ತು ಅಂತ ಹೇಳಿದ್ರೆ, ಸೊ ಅದರ ರಿಲೀಫಿಗೋಸ್ಕರ ಮಾನವೀಯವಾಗಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ವಾಡ್ ದೇಶಗಳು ಈಗ ಒಂದು ಗೈಡ್ ಲೈನ್ಸ್ ಅನ್ನೋದೇನಿದೆ, ಸೊ ಇದಕ್ಕೆ ಸಹಿ ಹಾಕಿದೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಸೊ ಮೇ 2022 ಟೋಕಿಯೋದಲ್ಲಿ ಕ್ವಾಡ್ ನಾಯಕರು
ಇದನ್ನ ಘೋಷಿಸಿದ್ರು. ಸೊ ಈ ಕ್ವಾಡ್ ದೇಶದ ಒಂದು ಎಕ್ಸರ್ಸೈಸ್, ಮಿಲಿಟರಿ ಅಥವಾ ನೇವಲ್ ಎಕ್ಸರ್ಸೈಸ್ ಕೂಡ ಮಾಡ್ತಾರೆ. ಸೊ ಅದು ಹೆಸರು ಬಂದು ಮಲಬಾರ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಮಾಹಿತಿ ಇರ್ಲಿ. ಇದನ್ನ ಹಾಗೆ ನಾವು ಈ ರೀತಿ ಮಿಲಿಟರಿ ಎಕ್ಸರ್ಸೈಸ್ ನ ನಾವು ರಕ್ಷಣಾ ಅನ್ನೋ ವಿಭಾಗ ಏನ್ ಮಾಡಿದ್ದೇವೆ ಅದರಲ್ಲಿ ಹೆಚ್ಚಾಗಿ ಡಿಸ್ಕಸ್ ಮಾಡೋಣ. ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, 2022ರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಮತ್ತು ವಿಶ್ವ ಬ್ಯಾಂಕ್ ವಾರ್ಷಿಕ ಸಭೆಗಳ ಅತಿಥೇಯ ನಗರ ಯಾವುದು? ಸೊ ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ annual meetings of the International Monetary Fund and the World Bank in 2022. So Washington, Melbourne, Davos, Geneva. ಸೊ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವಾಷಿಂಗ್ಟನ್ ಆಗಿರುತ್ತೆ. ಸೊ ಹೌದು ಸ್ನೇಹಿತರೆ, IMF ಏನಿದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಏನಿದೆ, ಸೊ ಅದು ಮತ್ತೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಏನಿದೆ, ಸೊ ಅದರ ವಾರ್ಷಿಕ ಸಭೆ ವಾಷಿಂಗ್ಟನ್ ನಲ್ಲಿ 2022ರಲ್ಲಿ ನಡೀತು. ಸೊ ಇನ್ನು ಭಾರತದ ಹಣಕಾಸು ಮತ್ತೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಸೊ ಭಾರತವನ್ನ ಭಾಗವಹಿಸಿ ಇದರಲ್ಲಿ ಅಧಿಕೃತವಾಗಿ US ಗೆ ಆಗಮಿಸಿದ್ದಾರೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸ ಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಅದರ ಲಿಂಕ್ ಅನ್ನ ಕೆಳಗೆ ನೀಡಿರ್ತೇವೆ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ಕಂಪನಿಯು ತನ್ನ ಮೊದಲ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ವಿಡಾ V1 ಅನ್ನು ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು. ಸೊ ವಿಚ್ ಕಂಪನಿ ಲಾಂಚ್ ಇಟ್ಸ್ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ನೇಮ್ಡ್ ವಿಡಾ V1 ಅಂತ. ನಿಮ್ಮ ಆಯ್ಕೆಗಳನ್ನ ನೋಡೋಣ. ಹೀರೋ, ಬಜಾಜ್, TVS, ಹೋಂಡಾ. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಉತ್ತರ ತಿಳಿದಿದ್ದವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಹೀರೋ ಆಗಿರುತ್ತೆ. ಹೌದು, ದೇಶದ ಅತಿದೊಡ್ಡ ದ್ವಿಚಕ್ರ ವಾಹನ ತಯಾರಿಕೆ ಕಂಪನಿ ಆದಂತ ಹೀರೋ ಇತ್ತೀಚೆಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್, ಈಗ ಅದೇನು ಟ್ರೆಂಡ್ ನಡೀತಾ ಇದೆ, ಸೊ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಹೊರ ತಂದಿದೆ. ಸೊ ಇತ್ತೀಚೆಗೆ ಓಲಾ ಎಲೆಕ್ಟ್ರಿಕ್ ಕೂಡ ಬಂದಿತ್ತು. ಇನ್ನು ಆರ್ಥರ್ ಎನರ್ಜಿ ಅಂತ ಹೇಳ್ಬಿಟ್ಟು ಕೂಡ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಂದಿತ್ತು. ಬಜಾಜ್ ಚೇತಕ್ ಕೂಡ ಎಲೆಕ್ಟ್ರಿಕ್ ಸ್ಕೂಟರ್ ಟೈಪ್ ತಂದಿದ್ರು. ಸೊ ಈಗ ಅದರ ಕಾಂಪಿಟೇಟರ್ ಆಗಿ ಹೀರೋ ಎಲೆಕ್ಟ್ರಿಕ್ ಸ್ಕೂಟರ್ ವಿಡಾ V1 ಅಂತ ಹೇಳ್ಬಿಟ್ಟು ಹೊರ ತಂದಿದ್ದಾರೆ. ಸೊ ಇದಕ್ಕೆ ಒಂದು US ಮೂಲದ ಕಂಪನಿ ಇದಕ್ಕೆ ಹೂಡಿಕೆಯನ್ನ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿದಿರ್ಲಿ. ಇದಕ್ಕೂ ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮ್ಯಾಗಝಿನ್ PDF ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ಕೆಳಗೆ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆನ ನೋಡೋಣ. ಮುಂದಿನ ಪ್ರಶ್ನೆ, ಆರ್ಥಿಕ ಬಿಕ್ಕಟ್ಟಿನಿಂದ ಬಳಲುತ್ತಿರುವ ಯಾವ ದೇಶವು ಸ್ತ್ರೀ ನೈರ್ಮಲ್ಯ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸಿದೆ? ಸೊ ವಿಚ್ ಕಂಟ್ರಿ ವಾಸ್ ಹಿಟ್ ಬೈ ಎಕನಾಮಿಕ್ ಕ್ರೈಸಿಸ್ and slashed taxes on female sanitary pads ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಆಯ್ಕೆಗಳನ್ನ ನೋಡೋಣ. ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಭೂತಾನ್. ನಿಮ್ಗೆ ಇದರಲ್ಲಿ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಸರಿಯಾದ ಉತ್ತರ ಶ್ರೀಲಂಕಾ. ಹೌದು ಸ್ನೇಹಿತರೆ, ನಿಮ್ಗೆ ಗೊತ್ತಿತ್ತು ಶ್ರೀಲಂಕಾದಲ್ಲಿ ಏನು ಆರ್ಥಿಕ ಬಿಕ್ಕಟ್ಟು ಆಗ್ತಾ ಇತ್ತು. ಸೊ ಅಲ್ಲಿ ಏನು ಫುಡ್ ಪ್ರೈಸ್ ಇನ್ಫ್ಲೇಷನ್ ಆಗ್ತಾ ಇದೆ. ಸೊ ಅದೇ ಟೈಮ್ ಅಲ್ಲಿ ಅಲ್ಲಿನ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಫಿಮೇಲ್ ಸ್ಯಾನಿಟರಿ ಪ್ರಾಡಕ್ಟ್ಸ್ ಏನಿದೆ, ಸೊ ಅದರ ಮೇಲಿರುವಂತಹ ಟ್ಯಾಕ್ಸಸ್ ಅನ್ನ ಕಡಿತಗೊಳಿಸಿದೆ. ಇದರಿಂದ ಮಕ್ಕಳು ಮತ್ತೆ ಸ್ತ್ರೀಯರಿಗೆ ಬಹಳ ಅನುಕೂಲವಾಗಲಿದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮ್ಯಾಗಝೀನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನಿಮ್ಗೆ ಕೆಳಗೆ ನೀಡಿರ್ತೇವೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, 2022ರಲ್ಲಿ ಜಾಗತಿಕ ಹಣಕಾಸು ಕೇಂದ್ರಗಳ ಸೂಚ್ಯಂಕದಲ್ಲಿ GFCI ಯಾವ ನಗರವ ಅಗ್ರಸ್ಥಾನದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ವಿಚ್ ಸಿಟಿ ಟಾಪ್ ದ GFCI ಗ್ಲೋಬಲ್ ಫೈನಾನ್ಸ್ ಸೆಂಟರ್ಸ್ ಇಂಡೆಕ್ಸ್ ಇನ್ 2022. ನೋಡಿ, ಈ ರೀತಿಯಾದಂತಹ ಸೂಚ್ಯಂಕಗಳೇನಿದೆ, ಸೊ ಇದು ನಿಮ್ಮ ಪರೀಕ್ಷೆಗಳಿಗೆ ಬರುವಂತದ್ದು. ಸೊ ಈಗ GFCI ಅಂತ ಹೇಳ್ಬಿಟ್ಟು ಅಂದ್ರೆ ಫೈನಾನ್ಷಿಯಲ್ ಸೆಂಟರ್ಸ್ ಅಂತ, ಪ್ರಪಂಚದ ಅತ್ಯುತ್ತಮ ಫೈನಾನ್ಷಿಯಲ್ ಸೆಂಟರ್ಸ್ ಅಂತ ಹೇಳ್ಬಿಟ್ಟು ಈ ಸೂಚ್ಯಂಕ ಹೇಳುತ್ತೆ. ಸೊ ಇದರ ಪ್ರಕಾರ ಯಾವ ನಗರ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನ್ಯೂಯಾರ್ಕ್, ಬೀಜಿಂಗ್, ನವದೆಹಲಿ, ಟೋಕಿಯೋ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ.
ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ನ್ಯೂಯಾರ್ಕ್ ಆಗಿರುತ್ತೆ. ಸೊ ನೋಡಿ, GFCI ಏನಿದೆ, ಗ್ಲೋಬಲ್ ಫೈನಾನ್ಷಿಯಲ್ ಸೆಂಟರ್ಸ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು, ಸೊ ಇದು ಲಂಡನ್ ಮೂಲದ ಒಂದು ಥಿಂಕ್ ಟ್ಯಾಂಕ್ ಮತ್ತೆ ಚೀನಾ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ವತಿಯಿಂದ ಬಿಡುಗಡೆ ಆಗುವಂತ ಒಂದು ಸೂಚ್ಯಾಂಕದ ವರದಿ ಇದಾಗಿದೆ. ಅಗ್ರಸ್ಥಾನದಲ್ಲಿ ನ್ಯೂಯಾರ್ಕ್ ಇದೆ. ಹಾಗಾದ್ರೆ ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ಅದು ಲಂಡನ್ ಇದೆ. ಹಾಗಾದ್ರೆ ಸ್ನೇಹಿತರೆ, ನೀವು ಕೇಳ್ಬೋದು ಭಾರತದ ಯಾವ ನಗರವು ಈ ಸೂಚ್ಯಾಂಕದಲ್ಲಿ ಪಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಭಾರತದ ನವದೆಹಲಿ ಮತ್ತೆ ಮುಂಬೈ ಕ್ರಮವಾಗಿ 68 ಹಾಗೂ 70ನೇ ಶ್ರೇಯಾಂಕನ ಹೊಂದಿದೆ. ಸೊ GFCI ಗ್ಲೋಬಲ್ ಫೈನಾನ್ಷಿಯಲ್ ಸೆಂಟರ್ಸ್ ಇಂಡೆಕ್ಸ್ ನಲ್ಲಿ ಅಗ್ರಸ್ಥಾನ ನ್ಯೂಯಾರ್ಕ್ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿ ಇರಲಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಆಯೋಜಿಸಿರುವ ಹೆಡ್ಸ್ ಆಫ್ ಮಿಷನ್ ಕಾನ್ಫರೆನ್ಸ್ ಅನ್ನು ಯಾವ ನಗರವು ಆಯೋಜಿಸಿತು? ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ ಹೆಡ್ಸ್ ಆಫ್ ಮಿಷನ್ ಕಾನ್ಫರೆನ್ಸ್ ಆರ್ಗನೈಸ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಆಪ್ಷನ್ಸ್ ಅನ್ನ ನೋಡೋಣ. ಕೆವಾಡಿಯಾ, ಬೆಂಗಳೂರು, ಗಾಂಧಿನಗರ, ಹೈದರಾಬಾದ್. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಸರಿಯಾದ ಉತ್ತರ ಬಂದು ಕೆವಾಡಿಯಾ, ಗುಜರಾತ್ ನಲ್ಲಿರುವಂತಹ ಒಂದು ಕೆವಾಡಿಯಾ ಏನಿದೆ, ಇತ್ತೀಚೆಗೆ ಅಲ್ಲಿ ಪ್ರಧಾನ ಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಮಿಷನ್ ಹೆಡ್ ಆಫ್ ಮಿಷನ್ಸ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಏನ್ ನಡೆಸಿದ್ರು. ಸೊ ಇದರಲ್ಲಿ ಮಿಷನ್ ಲೈಫ್ ಅಥವಾ ಪರಿಸರಕ್ಕಾಗಿ ಜೀವನ ಶೈಲಿ ಅಂತ ಹೇಳ್ಬಿಟ್ಟು ಒಂದು ಅತ್ಯುನ್ನತ ಸೊ ಹಾಗಾದ್ರೆ ಈ ಮಿಷನ್ ಕಾನ್ಫರೆನ್ಸ್ ಹೆಡ್ ಆಫ್ ಮಿಷನ್ಸ್ ಕಾನ್ಫರೆನ್ಸ್ ಏನಿದೆ, ಸೊ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ ಏನಿದೆ, ವಿಶ್ವಸಂಸ್ಥೆ ಏನಿದೆ, ಸೊ ಅದರ ಮಹಾ ಕಾರ್ಯದರ್ಶಿ ಆದಂತಹ ಆಂಟೋನಿಯೋ ಗುಟೆರಸ್ ಅವರ ಸಮ್ಮುಖದಲ್ಲಿ ಕೆವಾಡಿಯಾ ಗುಜರಾತ್ ನಲ್ಲಿ ಈ ಸಮ್ಮೇಳನ ಆಯೋಜನೆಗೊಂಡಿತ್ತು. ಸೊ ಇದ್ರ ಬಗ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 2022ರಲ್ಲಿ ಭಾರತದ ಚುನಾವಣಾ ಆಯೋಗವು ರಾಷ್ಟ್ರೀಯ ಐಕಾನ್ ಎಂದು ಯಾವ ಬಾಲಿವುಡ್ ನಟನನ್ನ ಘೋಷಿಸಿದೆ? ಸೊ ವಿಚ್ ಬಾಲಿವುಡ್ ಆಕ್ಟರ್ has been declared as a national icon of the Election Commission of India in 2022 ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಪಂಕಜ್ ತ್ರಿಪಾಠಿ, ಮನೋಜ್ ಬಾಜ್ಪೇಯಿ, ಅಮಿತಾಬ್ ಬಚ್ಚನ್, ಅಲಂಕನಾಥ್ ತ್ರಿಪಾಠಿ. ಸೊ ಏನು ಈ ಚುನಾವಣಾ ಆಯೋಗ ಅನ್ನೋದಿರುತ್ತೆ, ಸೊ ಮತದಾರನಿಗೆ ಜಾಗೃತಿಯನ್ನ ಮೂಡಿಸಲು ಜನಪ್ರಿಯರಾದಂತಹ ನಟರನ್ನ ತಮ್ಮ ಐಕಾನ್ ಆಗಿ ಚುನಾವಣಾ ಆಯೋಗ ಗುರುತಿಸುತ್ತೆ. ಸೊ ಹಾಗಾದ್ರೆ ಈ ಬಾರಿಯ ಚುನಾವಣಾ ಆಯೋಗದ ನ್ಯಾಷನಲ್ ಐಕಾನ್ ಆಗಿ ಯಾವ ಬಾಲಿವುಡ್ ನಟನನ್ನ ಘೋಷಿಸಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಸೊ ಪಂಕಜ್ ತ್ರಿಪಾಠಿ ಏನು ಬಾಲಿವುಡ್ ನಟರಿದ್ದಾರೆ, ಸೊ ಬಹಳ ಜನಪ್ರಿಯರಾದಂತಹ ನಟ. ಸೊ ಹಲವಾರು ಅದ್ಭುತ ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ಇವರನ್ನ ಚುನಾವಣಾ ಆಯೋಗವು ಈ ಬಾರಿಯ ನ್ಯಾಷನಲ್ ಐಕಾನ್ ಮತ್ತೆ ಮತದಾರರಿಗೆ ಜಾಗೃತಿಯನ್ನ ಮೂಡಿಸಲು ಸೊ ಇವರನ್ನ ನ್ಯಾಷನಲ್ ಐಕಾನ್ ಆಗಿ ಗುರುತಿಸಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇದೇ ರೀತಿಯಾದಂತಹ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022ರ ಮ್ಯಾಗಝಿನ್ ಈಗೇನ್ ಹೊರ ಬಂದಿದೆ, ಸೊ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಅನ್ನ ನೀಡಿರ್ತೇವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇತ್ತೀಚೆಗೆ ನಿಧನರಾದ ಮುಲಾಯಂ ಸಿಂಗ್ ಯಾದವ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ? ನೋಡಿ, ಈ ರೀತಿಯಾದಂತಹ ಪ್ರಶ್ನೆ ನಿಧನ ಆಗಿರ್ಬೋದು, ನೇಮಕಾತಿ ಆಗಿರ್ಬೋದು, ಸೊ ಇದನ್ನ ಪರ್ಸನ್ ಇನ್ ನ್ಯೂಸ್ ಅಂತ ಏನ್ ಕ್ಯಾಟಗರಿ ಇದೆ, ಸೊ ಅದರಲ್ಲಿ ಬರುತ್ತೆ. ಸೊ ನಾವು ಈಗ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ, ಈಗ ರಾಷ್ಟ್ರೀಯ ಸುದ್ದಿಗಳನ್ನ ನೋಡ್ತಾ ಇದ್ದೇವೆ. ಈಗ ರಾಷ್ಟ್ರೀಯ ಸುದ್ದಿಗಳನ್ನ ಏನ್ ನೋಡ್ತಾ ಇದ್ದೇವೆ, ಸೊ ಅದರಲ್ಲಿ ಮುಲಾಯಂ ಸಿಂಗ್ ಯಾದವ್ ಇತ್ತೀಚೆಗೆ ಸುದ್ದಿಯಲ್ಲಿದ್ರು. ಸೊ ಇವರು ಇತ್ತೀಚೆಗೆ ನಿಧನ ಹೊಂದ್ರು. ಸೊ ಹಾಗಾದ್ರೆ ಇವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್,
ಬಿಹಾರ. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಉತ್ತರ ಪ್ರದೇಶ ಆಗಿರುತ್ತೆ ಸ್ನೇಹಿತರೆ. ಹೌದು, ಏನು ಸಮಾಜವಾದಿ ಪಕ್ಷದ ಸಂಸ್ಥಾಪಕರಾದಂತಹ ಹಿರಿಯ ರಾಜಕಾರಣಿ ಮುಲಾಯಂ ಸಿಂಗ್ ಯಾದವ್ ಅವರು ಉತ್ತರ ಪ್ರದೇಶಕ್ಕೆ ಸೇರ್ತಾರೆ. ಸೊ ಅಲ್ಲಿನ ಮುಖ್ಯಮಂತ್ರಿಯಾಗಿ 3 ಬಾರಿ ಅಲ್ಲಿನ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿಯೂ ಕೂಡ ಒಮ್ಮೆ ಕಾರ್ಯನಿರ್ವಹಿಸಿದ್ದಾರೆ. ಸೊ ಮುಲಾಯಂ ಸಿಂಗ್ ಯಾದವ್ ಇತ್ತೀಚೆಗೆ ನಿಧನರಾಗಿದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದ್ದಾರೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಇವ್ರ ಮೇಲೆ ಪ್ರಶ್ನೆ ಬರ್ಬೋದು. ಸೊ ಇದೇ ರೀತಿಯಾದಂತಹ ಸುದ್ದಿಗಳಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆ ಏನಿದೆ ಸೊ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಣಕಾಸು ನೀತಿ ಸಮಿತಿಯ ಇತ್ತೀಚೆಗೆ ಸಭೆಯ ನಂತರ RBI ರೆಪೋ ದರವನ್ನ ಎಷ್ಟಕ್ಕೆ ನಿಗದಿಪಡಿಸಿದೆ? ವಾಟ್ ಇಸ್ ದ ರೆಪೋ ರೇಟ್ ಆಫ್ RBI ಆಫ್ಟರ್ ಮಾನಿಟರಿ ಪಾಲಿಸಿ ಕಮಿಟಿ ರೀಸೆಂಟ್ ಮೀಟಿಂಗ್ ಅಂತ ಹೇಳ್ಬಿಟ್ಟು. ಸೊ 5.4%, 5.7%, 5.9%, 5.6%. ನೋಡಿ ಏನು ಈ ರೀತಿ ರೆಪೋ ದರವನ್ನ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಸಾಧಾರಣವಾಗಿ ಎಲ್ಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ಬಿಟ್ಟು. ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನೋದೇನಿದೆ, ಸೊ ಇದು ಹಣಕಾಸು ನೀತಿ ಸಮಿತಿ RBI ನ ಅಡಿಯಲ್ಲಿ ವಾರ್ಷಿಕವಾಗಿ ಕನಿಷ್ಠ ಪಕ್ಷ 4 ಬಾರಿ ಈ ರೀತಿ ಸಮಿತಿಯಿಂದ ಒಂದು ಮೀಟಿಂಗ್ ಅನ್ನೋದಾಗತ್ತೆ. ಸೊ ಅಂದ್ರೆ 4 ಬಾರಿ ಅಂತ ಹೇಳಿದ್ರೆ 1 ಕ್ವಾರ್ಟರ್ ನಲ್ಲಿ 1 ಮೀಟಿಂಗ್ ಅಂತ ಹೇಳ್ಬಿಟ್ಟು. ಸೊ ವರ್ಷದಲ್ಲಿ 4 ಬಾರಿ ಆಗತ್ತೆ. ಸೊ ಈ ಹಣಕಾಸು ನೀತಿ ಸಮಿತಿ ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ, ಸೊ ಇದರ ಮುಖ್ಯ ಫಂಕ್ಷನ್ ಏನು ಅಂತ ಹೇಳಿದ್ರೆ ಅದು ಇಂಟ್ರೆಸ್ಟ್ ರೇಟ್ಸ್ ಅನ್ನ ನಿರ್ಧರಿಸುವಂತಹ ಕೆಲಸ ಭಾರತದಲ್ಲಿ ಮಾಡುತ್ತೆ. ಸೊ ಇದರ ಮುಖ್ಯ ಚೇರ್ಪರ್ಸನ್ ಆಗಿ RBI ನ ಗವರ್ನರ್ ಆದಂತಹ ಶಕ್ತಿಕಾಂತ್ ದಾಸ್ ಅವರು ಇರ್ತಾರೆ. ಸೊ ಈಗ ರೆಪೋ ದರವನ್ನ ನಿರ್ಧರಿಸಿದ್ದಾರೆ. ಸೊ ಇತ್ತೀಚೆಗೆ ಸೊ ಹಾಗಾದ್ರೆ ಆ ರೆಪೋ ದರ ಏನು ಅಂತ ಹೇಳ್ಬಿಟ್ಟು ಕೇಳಲಾಗ್ತಾ ಇದೆ ಪ್ರಶ್ನೆ. ಸೊ ನಿಮ್ಗೆ ರೆಪೋ ದರ ಬಗ್ಗೆ ಕೂಡ ಮಾಹಿತಿ ಇರಲಿ. ಏನಂತ ಹೇಳಿದ್ರೆ ಇಲ್ಲಿ RBI ಇದೆ, ಸೊ ನಂತರ ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ, ನಂತರ ಇಲ್ಲಿ ಬಾರೋವರ್ಸ್ ಇದ್ದಾರೆ. ಸೊ ಹಾಗಾದ್ರೆ ಈ ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ಬಾರೋವರ್ಸ್ ಗೆ ಕೊಡುವಂತ ಹಣ ಕಮ್ಮಿ ಬಿತ್ತು ಅಂತ ಹೇಳಿದ್ರೆ ಸೊ ಆಗ ಬಾರೋವರ್ಸ್ ಸಂಖ್ಯೆ ಕಡಿಮೆ ಆಗತ್ತೆ. ಸೊ ಆಗ ಲಿಕ್ವಿಡಿಟಿ ಏನಂತ ಕರಿತೀವಿ, ಸೊ ಅದು ಕಡಿಮೆ ಆಗತ್ತೆ. ಸೊ ಹಾಗಾಗಿ RBI ಇಂದ ಕಮರ್ಷಿಯಲ್ ಬ್ಯಾಂಕ್ಸ್ ಲೋನ್ ಅನ್ನ ಪಡೆದುಕೊಳ್ಳುತ್ತೆ ಅಥವಾ ಹಣವನ್ನ ಪಡೆದುಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಬಾರೋವರ್ಸ್ ಗೆ ಹಣವನ್ನ ನೀಡಲು. ಸೊ ಈಗ ಮನಿ ಲಿಕ್ವಿಡಿಟಿ ಜಾಸ್ತಿ ಆಗತ್ತೆ. ಸೊ ಹಾಗಾದ್ರೆ RBI ಕಮರ್ಷಿಯಲ್ ಬ್ಯಾಂಕ್ಸ್ ಗೆ ನೀಡುವಂತ ಹಣ ಏನಿದೆ, ಸೊ ಇದಕ್ಕೆ ಇಂಟ್ರೆಸ್ಟ್ ಏನಾಗ್ತಾರೆ, ಸೊ ಅದನ್ನ ರೆಪೋ ರೇಟ್ ಅಂತ ಕರಿತೇವೆ. ಸೊ ಹಾಗಾದ್ರೆ ರಿವರ್ಸ್ ರೆಪೋ ದರ ಅಂತ ಏನು ಅಂತ ಅಂದ್ರೆ ಈ ಕಮರ್ಷಿಯಲ್ ಬ್ಯಾಂಕ್ಸ್ ತಮ್ಮ ಡೆಪಾಸಿಟ್ಸ್ ಅನ್ನ RBI ಗೆ ಇಂಟ್ರೆಸ್ಟ್ ನಲ್ಲಿ ಕೊಟ್ರು ಅಂತ ಹೇಳಿದ್ರೆ ಸೊ ಅದನ್ನ ರಿವರ್ಸ್ ರೆಪೋ ದರ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಈಗ ಈ ರೆಪೋ ದರವನ್ನ ಈ ಮಾನಿಟರಿ ಪಾಲಿಸಿ ಕಮಿಟಿ ಏನು ವರ್ಷಕ್ಕೆ 4 ಬಾರಿ ಮೀಟಿಂಗ್ ಅನ್ನ ಮಾಡ್ತಾರೆ. ಸೊ ಇವರು ಇತ್ತೀಚೆಗೆ ನಿರ್ಧರಿಸಿದಂತಹ ರೆಪೋ ದರ ಏನಿದೆ ಅದು ಏನು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು 5.9% ಆಗಿರುತ್ತೆ. ಸೊ ಹಾಗಾದ್ರೆ ಈ ಕ್ವಾರ್ಟರ್ ನಲ್ಲಿ ರೆಪೋ ರೇಟ್ 5.9% ಆಗಿದೆ. ಸೊ ಇದು ಯಾವುದರ ಮೇಲೆ ಪ್ರಭಾವ ಬೀಳುತ್ತೆ ಅಂತ ಹೇಳಿದ್ರೆ ಏನು ಈಗ ಅಧಿಕ ಹಣದುಬ್ಬರ ಇನ್ಫ್ಲೇಷನ್ ಏನಾಗುತ್ತೆ ಅಥವಾ ಉಕ್ರೇನ್ ಬಿಕ್ಕಟ್ಟು ಏನಾಗ್ತಾ ಇದೆ ಅಥವಾ ಜಾಗತಿಕ ಕೇಂದ್ರ ಬ್ಯಾಂಕ್ಗಳಲ್ಲಿ ಆಕ್ರಮಣಕಾರಿ ನೀತಿಗಳೇನಾಗ್ತಾ ಇದೆ, ಸೊ ಅದೆಲ್ಲದ ಕನ್ಸಿಡರೇಷನ್ ಮಾಡ್ಕೊಂಡು ಫ್ಯಾಕ್ಟರ್ಸ್ ನ ಸೊ ಈ ರೆಪೋ ರೇಟ್ ನ ಡಿಸೈಡ್ ಮಾಡ್ತಾರೆ. ಸೊ ಹಾಗಾದ್ರೆ ರೆಪೋ ದರ ಒಂದು ಉತ್ತಮವಾದ ಶೇಕಡಾವಾರು ಎಷ್ಟಿರಬೇಕು ಅಂದ್ರೆ ಜನರಲ್ ಆಗಿ 4ರಿಂದ 6% ಒಳಗೆ ರೆಪೋ ದರ ಇತ್ತು ಅಂತ ಹೇಳಿದ್ರೆ ಸೊ ಅದು ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ 5.9% ಇದೆ ಅಂತ ಹೇಳಿದ್ರೆ ಸೊ ಇದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಇನ್ಫ್ಲೇಷನ್ ಆಗಿರ್ಬೋದು ಅಥವಾ ಉಕ್ರೇನ್ ಬಿಕ್ಕಟ್ಟು ಆಗಿರ್ಬೋದು. ಸೊ ಇದರಿಂದ ರೆಪೋ ದರದ ಮೇಲೆ ಪ್ರಭಾವ ಬೀಳ್ತಿದೆ. ಇದರ ನೇರ ಪ್ರಭಾವ ಬಂದು ಬಾರೋವರ್ಸ್ ಮೇಲೆ ಬೀಳತ್ತೆ. ಸೊ ಅವರು ತಗೊಳ್ಳುವಂತಹ ಹಣದ ಮೇಲೆ ಇಂಟ್ರೆಸ್ಟ್ ಏರಿಕೆ ಆಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. IIFL ವೆಲ್ತ್ ಹುರಾನ್ ಇಂಡಿಯಾ 40 ಮತ್ತು ಅಂಡರ್ ಸೆಲ್ಫ್ ಮೇಡ್ ರಿಚ್ ಲಿಸ್ಟ್ 2022 ಅಲ್ಲಿ ಯಾವ ಉದ್ಯಮಿ ಅಗ್ರಸ್ಥಾನದಲ್ಲಿದ್ದಾರೆ ಅಂತ. ಸೊ ವಿಚ್ ಬಿಸ್ನೆಸ್ ಪರ್ಸನ್ ಟಾಪ್ ದ IIFL ವೆಲ್ತ್ ಹುರಾನ್ ಇಂಡಿಯಾ ಅಂಡರ್ ಸೆಲ್ಫ್
ಮೇಡ್ ರಿಚ್ ಲಿಸ್ಟ್ 2022 ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಆಯ್ಕೆಗಳನ್ನ ನೋಡೋಣ. ನಿಖಿಲ್ ಕಾಮತ್, ಭಾವಿಶ್ ಅಗರ್ವಾಲ್, ದಿವ್ಯಾಂಗ್ ತುರಾಕಿಯಾ, ಗೌತಮ್ ಅದಾನಿ. ನೋಡಿ, ಸೆಲ್ಫ್ ಮೇಡ್ ರಿಚ್ ಲಿಸ್ಟ್ ಅಂದ್ರೆ ತನ್ನ ಸ್ವಂತ ಪರಿಶ್ರಮದಿಂದ ಬಿಲಿಯನಿಯರ್ ಆದಂತಹ ವ್ಯಕ್ತಿಗಳೇನಿದ್ದಾರೆ, ಅಂದ್ರೆ ಅಂಡರ್ 40 ಏಜ್ ಅಲ್ಲಿ ಇರುವಂತಹ ಬಿಲಿಯನರ್ಸ್ ಏನಿದ್ದಾರೆ, ಸೊ ಅವರ ಪ್ರಕಾರ ಈಗ ಭಾರತದಲ್ಲಿ ಅಗ್ರಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು, ಮತ್ತೆ ಇದು ಯಾವ ವರದಿಯ ಪ್ರಕಾರ ಅಂದ್ರೆ IIFL ವೆಲ್ತ್ ಹ್ಯೂರಾನ್ ಇಂಡಿಯಾ ಅಂಡರ್ 40 ಅನ್ನೋ ಒಂದು ಏನ್ ವರದಿ ಇದೆ, ಸೊ ಅದರ ಪ್ರಕಾರ ಯಾರು ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಖಿಲ್ ಕಾಮತ್ ಆಗಿದೆ. ಸೊ ನಮ್ಮ ಬೆಂಗಳೂರು ಮೂಲದ ಜೆರೋದಾ ಅಂತ ಹೇಳ್ಬಿಟ್ಟು ಏನ್ ಕಂಪನಿ ಇದೆ, ಸೊ ಜೆರೋದಾ ಸಹ ಸಂಸ್ಥಾಪಕರಾದಂತ ನಿಖಿಲ್ ಕಾಮತ್ ಅವರು ಏನಿದ್ದಾರೆ, ಸೊ ಇವರು ಅಂಡರ್ 40 ಅಲ್ಲಿ ಸೆಲ್ಫ್ ಮೇಡ್ ರಿಚ್ ಲಿಸ್ಟ್ ಅಲ್ಲಿ ಪ್ರಥಮ ಸ್ಥಾನ ಅಥವಾ ಅಗ್ರಸ್ಥಾನದಲ್ಲಿ ಇದ್ದಾರೆ. ಹಾಗಾದ್ರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಓಲಾ ಅಂತ ಹೇಳ್ಬಿಟ್ಟು ಏನು ಒಂದು ಕ್ಯಾಬ್ ಸರ್ವಿಸಸ್ ಇದೆ, ಸೊ ಓಲಾದ ಸಹ ಸಂಸ್ಥಾಪಕರಾದಂತಹ ಭವಿಶ್ ಅಗರ್ವಾಲ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಈ ರೀತಿಯಾದಂತಹ ಪ್ರಶ್ನೆಗಳು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ ಕುಗ್ರಾಮಗಳ ಅಭಿವೃದ್ಧಿಗಾಗಿ ಗ್ರಾಮ ಸೇವಾ ಕಾರ್ಯಕ್ರಮವನ್ನ ಪ್ರಾರಂಭಿಸಿತು? ಸೊ ವಿಚ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಲಾಂಚ್ ಗ್ರಾಮ ಸೇವಾ ಪ್ರೋಗ್ರಾಮ್ ಫಾರ್ ಡೆವಲಪ್ಮೆಂಟ್ ಆಫ್ ರಿಮೋಟ್ ವಿಲೇಜಸ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಕೆನರಾ ಬ್ಯಾಂಕ್, SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ. ನೋಡಿ, ಈ ಕುಗ್ರಾಮಗಳೇನಿದೆ ಇದನ್ನ ದತ್ತು ಪಡೆಯುವಂತಹ ಏನು ಪ್ರವೃತ್ತಿ ಇದೆ, ಸೊ ಇದು ಹಲವಾರು ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಸೊ ಈಗ ಬ್ಯಾಂಕ್ಗಳು ಕೂಡ ಮಾಡ್ತಾ ಇದೆ. ಸೊ ಈಗ ಯಾವ ಬ್ಯಾಂಕ್ 80 ಕುಗ್ರಾಮವನ್ನ ತೆಗೆದುಕೊಂಡಿದೆ? ಸೊ ಇದು ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ನಿಮ್ಮ ಉತ್ತರ ಮತ್ತೆ ವಿವರಣೆಯನ್ನು ನೋಡೋಣ. ಸರಿಯಾದ ಉತ್ತರ ಬಂದು SBI ಆಗಿದೆ. ಹೌದು ಸ್ನೇಹಿತರೆ, SBI ಏನಿದೆ, ಸೊ ಇವರು ಗಾಂಧಿ ಜಯಂತಿಯ ಸಂದರ್ಭದಲ್ಲಿ 4ನೇ ಹಂತದಲ್ಲಿ SBI ಗ್ರಾಮ ಸೇವಾ ಅನ್ನೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಸೊ ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ, ಪಂಜಾಬ್, ತಮಿಳುನಾಡು, ಪಶ್ಚಿಮ ಬಂಗಾಳ ಈ ರೀತಿ 30 ಕುಗ್ರಾಮಗಳನ್ನ ತೆಗೆದುಕೊಂಡು, ಸೊ ಅದನ್ನ ದತ್ತುವನ್ನ ತೆಗೆದುಕೊಂಡು ಅಲ್ಲಿ ಶಿಕ್ಷಣ, ಆರೋಗ್ಯ, ಜೀವನೋಪಾಯಗಳು, ಮೂಲ ಸೌಕರ್ಯಗಳು ಈ ರೀತಿ ಕೆಲಸವನ್ನ ಮಾಡ್ತಾ ಇದೆ. ಸೊ ಇದು ಯಾವ ಬ್ಯಾಂಕ್ ಅಂತ ಹೇಳಿದ್ರೆ SBI. ಇದ್ರ ಬಗ್ಗೆ ಮಾಹಿತಿ ಇರಲಿ. ಇದಕ್ಕಿಂತ ಹೆಚ್ಚು ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 350 ಕೋಟಿ ವೆಚ್ಚದಲ್ಲಿ ವೈದ್ಯಕೀಯ ಸಾಧನಾ ಪಾರ್ಕ್ ಅನ್ನು ನಿರ್ಮಿಸಲಿರುವ ನಲಗಢ್ ಯಾವ ರಾಜ್ಯದಲ್ಲಿದೆ? ಸೊ ನಲಗಢ್ where 350 crore medical device park is set to be built is located in which state ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ತೆಲಂಗಾಣ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಬಿಹಾರ. ಸೊ ಈಗೇನು ಈ ರೀತಿ ಪಾರ್ಕ್ ಗಳಿದೆ, ಸೊ ಇದ್ರ ಮೇಲೆ ಪ್ರಶ್ನೆಗಳು ಜನರಲ್ ಆಗಿ ಬರ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ನ್ಯಾಷನಲ್ ಪಾರ್ಕ್ಸ್ ಮೇಲೆ ಕೇಳ್ತಾ ಇದ್ರು. ಸೊ ಈಗ ಬಯೋ ಪಾರ್ಕ್ ಆಗಿದೆ, ಫುಡ್ ಪಾರ್ಕ್ ಆಗಿದೆ, ಈ ರೀತಿ ಹಲವಾರು ಒಂದು ಥೀಮ್ ಬೇಸ್ಡ್ ಪಾರ್ಕ್ ಗಳನ್ನ ಇತ್ತೀಚೆಗೆ ನಿರ್ಮಿಸಲಾಗ್ತಾ ಇದೆ. ಸೊ ಈಗ ನಲಗಢ್ ಅನ್ನೋ ಪ್ಲೇಸ್ ಅಲ್ಲಿ 350 ಕೋಟಿ ವೆಚ್ಚದಲ್ಲಿ ಮೆಡಿಕಲ್ ಡಿವೈಸ್ ಪಾರ್ಕ್ ಅಥವಾ ವೈದ್ಯಕೀಯ ಸಾಧನಾ ಪಾರ್ಕ್ ಅನ್ನ ನಿರ್ಮಿಸಿದ್ದಾರೆ. ಹಾಗಾದ್ರೆ ಈ ನಲಗಢ್ ಅನ್ನೋ ಪ್ಲೇಸ್ ಏನಿದೆ ಇದು ಯಾವ ರಾಜ್ಯಕ್ಕೆ ಸೇರುತ್ತೆ ಅಂತ ಪ್ರಶ್ನೆ. ಇದಕ್ಕೆ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಹಿಮಾಚಲ ಪ್ರದೇಶ. ಹೌದು ಸ್ನೇಹಿತರೆ, ಹಿಮಾಚಲ ಪ್ರದೇಶದಲ್ಲಿ ಈ ನಲಗಢ್ ಅನ್ನೋ ಪ್ಲೇಸ್ ಅಲ್ಲಿ ವೈದ್ಯಕೀಯ ಸಾಧನಾ ಪಾರ್ಕ್ ಅನ್ನ ಇತ್ತೀಚೆಗೆ 350 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತದೆ. ಇದನ್ನ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇನ್ನು ಬಲ್ಕ್ ಡ್ರಗ್ಸ್ ಪಾರ್ಕ್ ಅಂತ ಆಯ್ಕೆ ಆಗಿದೆ. ಸೊ ಅದರಲ್ಲಿ ಆಯ್ಕೆ ಆಗಿರುವಂತಹ 3 ರಾಜ್ಯಗಳಲ್ಲಿ ಹಿಮಾಚಲ ಪ್ರದೇಶ ಕೂಡ ಒಂದು. ಇದ್ರ ಬಗ್ಗೆ ಮಾಹಿತಿ ಇರಲಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 2022 ಹೊತ್ತಿಗೆ ಭಾರತದಲ್ಲಿ ಅಂದಾಜು ವಿಮೆಯ ಒಳ ಪ್ರವೇಶ ಶೇಕಡ ಎಷ್ಟಾಗಿರುತ್ತದೆ? ಸೊ ಆಸ್ ಆಫ್ 2022 ವಾಟ್ ಈಸ್ ದ ಎಸ್ಟಿಮೇಟೆಡ್ ಇನ್ಶೂರೆನ್ಸ್ ಪೆನೆಟ್ರೇಷನ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ 5%, 3%, 7%, 9%. ಸೊ ಹಾಗಾದ್ರೆ ಈ ಎಸ್ಟಿಮೇಟೆಡ್ ಇನ್ಶೂರೆನ್ಸ್ ಪೆನೆಟ್ರೇಷನ್ ಅಂತ ಏನ್ ಕರೀತೇವೆ, ಸೊ ಹಾಗಾದ್ರೆ ಏನು ಅಂತ ಅಂದ್ರೆ ಎಷ್ಟು ಜನ ವಿಮೆಯ ಕಂತನ್ನ ಕಟ್ತಾ ಇದ್ದಾರೆ, ಸೊ ಅದರ ಆಧಾರದ ಮೇಲೆ ಎಷ್ಟು ಜನ ವಿಮೆಯನ್ನ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಲೆಕ್ಕವನ್ನ ಸಿಗತ್ತೆ. ಸೊ ಹಾಗಾದ್ರೆ ಈ ಒಳ ಪ್ರವೇಶ ಅನ್ನೋದೇನಿದೆ, ಸೊ ಇದರ ಪರ್ಸೆಂಟೇಜ್ ಎಷ್ಟು 2022 ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಬಂದು
3% ಆಗಿದೆ. ಸೊ ಜಿಡಿಪಿಗೆ ಈ ವಿಮೆಯಿಂದ ಎಷ್ಟು ಪರ್ಸೆಂಟೇಜ್ ಪೆನೆಟ್ರೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ 3% ಆಗಿದೆ. ಸೊ ಇದು HDFC ಲೈಫ್ ಅವರು ಇನ್ಯೂರ್ ಇಂಡಿಯಾ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ. ಸೊ ಅದರಲ್ಲಿ ಈ ರೀತಿಯಾದಂತಹ ಒಂದು ಸಮೀಕ್ಷೆಯನ್ನ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಲಿಂಕ್ ಅನ್ನ ನೀಡಿರುತ್ತೇವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಭಾರತೀಯ ಬ್ಯಾಂಕ್ ಇನ್ವರ್ಡ್ ವೈರ್ ಹಣ ರವಾನೆಗಾಗಿ ಸ್ಮಾರ್ಟ್ ವೈರ್ ಆನ್ಲೈನ್ ಸೌಲಭ್ಯವನ್ನ ಪ್ರಾರಂಭಿಸಿದೆ? ಸೊ ವಿಚ್ ಇಂಡಿಯನ್ ಬ್ಯಾಂಕ್ ಹ್ಯಾಸ್ ಸ್ಟಾರ್ಟೆಡ್ ಸ್ಮಾರ್ಟ್ ವೈರ್ ಆನ್ಲೈನ್ ಫೆಸಿಲಿಟಿ ಫಾರ್ ಇನ್ವರ್ಡ್ ವೈರ್ ರೆಮಿಟೆನ್ಸಸ್? ಅಂದ್ರೆ ಬ್ಯಾಂಕ್ ನಲ್ಲಿ ಇನ್ವರ್ಡ್ ಫ್ಲೋ ಏನಿರುತ್ತೆ ಸೊ ಅದನ್ನ ಮಾಡ್ಬೇಕಂತ ಹೇಳಿ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಸ್ಮಾರ್ಟ್ ವೈರ್ ಅಂತ ಹೇಳ್ಬಿಟ್ಟು ಯಾವ ಬ್ಯಾಂಕ್ ಸ್ಟಾರ್ಟ್ ಮಾಡಿದೆ ಅಂತ. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. HDFC, SBI, ICICI, ಆಕ್ಸಿಸ್. ನಿಮಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಬಂದು ICICI ಬ್ಯಾಂಕ್ ಆಗಿರುತ್ತೆ. ಸೊ ICICI ಬ್ಯಾಂಕ್ ತಮ್ಮ ಗ್ರಾಹಕರಿಗೆ ಆಧಾರಿತ ಆಂತರಿಕ ಹಣ ರವಾನೆ ಅಥವಾ ರೆಮಿಟೆನ್ಸ್, ಇನ್ವರ್ಡ್ ರೆಮಿಟೆನ್ಸಸ್ ಅಂತ ಏನ್ ಕರಿತೇವೆ ಸೊ ಅದನ್ನ ಮಾಡ್ಬೇಕು ಅಂತ ಹೇಳಿ ಮತ್ತೆ NRI ಗಳಿಗೆ ಮತ್ತೆ ಗೃಹ ನಿವಾಸಿ ಆದಂತಹ ಗ್ರಾಹಕರಿಗೆ ಆನ್ಲೈನ್ ಮೋಡ್ ನಲ್ಲಿ ಈ ರೀತಿ ಸ್ಮಾರ್ಟ್ ವೈರ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಆನ್ಲೈನ್ ಫೆಸಿಲಿಟಿಯನ್ನ ನೀಡಿದೆ. ಸೊ ಇದ್ರ ಬಗ್ಗೆ ಮಾಹಿತಿಯಲ್ಲಿ ನೀಡಿರುವಂತಹ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ICICI. ಇದ್ರ ಬಗ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೇಂದ್ರದ ಯಾವ ಸಚಿವಾಲಯವು ಉದ್ಯಮ 4.0 ಸಮ್ಮೇಳನವನ್ನ ಆಯೋಜಿಸಿದೆ? ಸೊ ವಿಚ್ ಯೂನಿಯನ್ ಮಿನಿಸ್ಟ್ರಿ ಆರ್ಗನೈಸ್ ದ ಕಾನ್ಫರೆನ್ಸ್ ಆನ್ ಇಂಡಸ್ಟ್ರಿ 4.0? ಸೊ ಭಾರಿ ಕೈಗಾರಿಕೆ ಸಚಿವಾಲಯ, MSME ಸಚಿವಾಲಯ, ಹಣಕಾಸು ಸಚಿವಾಲಯ, ಶಿಕ್ಷಣ ಸಚಿವಾಲಯ. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಭಾರಿ ಕೈಗಾರಿಕೆಗಳ ಸಚಿವಾಲಯ. ಸೊ ಇಂಡಸ್ಟ್ರಿ 4.0 ಏನಿದೆ ಸೊ ಅದು ನಮ್ಮ ಇಂಡಸ್ಟ್ರಿಯ ಒಂದು 4ನೇ ಹಂತ ಅಂತ ಹೇಳ್ಬೋದು. ಸೊ ಈಗ AI ಮತ್ತೆ ರೋಬೋಟಿಕ್ಸ್ ಗೆ ಮೊರೆ ಹೋಗಿದ್ದಾರೆ. ಸೊ ಇಂಡಸ್ಟ್ರಿಯಲ್ಲಿ ಹಲವಾರು ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೊ ಅದು ಇಂಡಸ್ಟ್ರಿ 4.0 ಅಲ್ಲಿ ಅದರದ್ದೇ ಆದಂತಹ ಸವಾಲುಗಳು ಮತ್ತೆ ಇನ್ನು ಮುಂದೆ ಯಾವ ರೀತಿಯಾದಂತಹ ಟೆಕ್ನಾಲಜಿ ಅಥವಾ ಇನೋವೇಷನ್ಸ್ ನ ತರಬಹುದು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಕಾನ್ಫರೆನ್ಸ್ ನ ಮಾಡಲಾಗಿತ್ತು. ಸೊ ಹಾಗಾದ್ರೆ ಈ ಕಾನ್ಫರೆನ್ಸ್ ಯಾವ ಸಚಿವಾಲಯದಡಿ ಮಾಡಲಾಗಿದೆ ಅಂತ ಹೇಳಿದ್ರೆ ಸೊ ಭಾರಿ ಕೈಗಾರಿಕೆಗಳ ಸಚಿವಾಲಯದಡಿ. ಸೊ ನಿಮ್ಗೆ ಆಪ್ಷನ್ಸ್ ಅನ್ನ ನೋಡ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ MSME ಏನು ಮೈಕ್ರೋ ಸ್ಮಾಲ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ ಸಚಿವಾಲಯ ಏನಿದೆ ಸೊ ಅದಕ್ಕೆ ಮತ್ತೆ ಈ ಭಾರಿ ಕೈಗಾರಿಕೆ ಸಚಿವಾಲಯ ಮಾಡುವ ಕನ್ಫ್ಯೂಸ್ ಆಗಬಹುದು. ಸೊ ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಲೈಫ್ ಮಿಷನ್ ಅಡಿಯಲ್ಲಿ ಅಗ್ನಿ ತತ್ವ ಅಭಿಯಾನದ ಮೊದಲ ಸೆಮಿನಾರ್ ಅನ್ನು ಯಾವ ನಗರವು ಆಯೋಜಿಸುತ್ತದೆ? ಸೊ ವಿಚ್ ಸಿಟಿ ಹೋಸ್ಟ್ ಆಫ್ ದ ಫಸ್ಟ್ ಸೆಮಿನಾರ್ ಆಫ್ ಅಗ್ನಿ ತತ್ವ ಕ್ಯಾಂಪೇನ್ ಅಂಡರ್ ಲೈಫ್ ಮಿಷನ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಬೆಂಗಳೂರು, ಲೇ, ಚೆನ್ನೈ ಮತ್ತು ಕೊಚ್ಚಿ. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶವನ್ನ ನೀಡ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಮತ್ತು ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಲೇ ಆಗಿದೆ. ಸೊ ಲೇ ಲದಾಖ್ ಏನಿದೆ ಸೊ ಆ ಪ್ಲೇಸ್ ನಲ್ಲಿ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬಿಟ್ಟು ಏನು ಒಂದು ಮಿಷನ್ ಇದೆ, ಕ್ಯಾಂಪೇನ್ ಇದೆ. ಸೊ ಅದರ ಅಡಿಯಲ್ಲಿ ಮೊಟ್ಟ ಮೊದಲ ಸೆಮಿನಾರ್ ಆನ್ ಅಗ್ನಿ ತತ್ವದ ಮೇಲೆ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದೆ. ಸೊ ಇದರಲ್ಲಿ ಅಗ್ನಿ ತತ್ವದ ಕುರಿತು ಜಾಗೃತಿಯನ್ನ ಮೂಡಿಸುತ್ತೆ. ಸೊ ಸುಸ್ಥಿರತೆ ಮತ್ತು ಸಂಸ್ಕೃತಿಯ ಎಂಬ ವಿಷಯದ ಮೇಲೆ ಈ ಸೆಮಿನಾರ್ ಅಥವಾ ಕ್ಯಾಂಪೇನ್ ಅನ್ನು ಆಯೋಜನೆ ಮಾಡಲಾಗಿದೆ. ಸೊ ಪವರ್ ಫೌಂಡೇಶನ್ ಆಫ್ ಇಂಡಿಯಾ ವಿದ್ಯುತ್ ಸಚಿವಾಲಯದ ಆಶ್ರಯದಲ್ಲಿ ಇದು ನಡೆಯುತ್ತಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. IMF ನ ಅಕ್ಟೋಬರ್ 2022ರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯ ಪ್ರಕಾರ ಭಾರತದ 2022-23ರ GDP ಅಂದಾಜು ಎಷ್ಟಿದೆ? ಸೊ ಆಸ್ ಪರ್ ದ IMF's recent World Economic Outlook report, what is India's 2022-2023 GDP forecast ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. 4.8%, 5.5%, 6.8%, 7.1%. ನೋಡಿ ಈ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ಕರಿತೀವಿ ಒಂದು ದೇಶದ ಆರ್ಥಿಕತೆಯ ಬೆಳವಣಿಗೆಯನ್ನ ತೋರಿಸತ್ತೆ ಅಥವಾ ಯಾವ ರೀತಿಯಲ್ಲಿ ಆರ್ಥಿಕ ಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಸೊ ಹಾಗಾದ್ರೆ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಸೊ ಅವರು ತಮ್ಮ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ನಲ್ಲಿ ಸೊ ಭಾರತದ GDP ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಫೋರ್ಕಾಸ್ಟ್ ಅನ್ನ ನೀಡಿದೆ. ಅಂದ್ರೆ 2022-23
ಫೈನಾನ್ಷಿಯಲ್ ಇಯರ್ ಫಿಸ್ಕಲ್ ಇಯರ್ ಅಂತ ಏನ್ ಕರಿತೇವೆ, ಸೊ ಅದರ ಫೋರ್ಕಾಸ್ಟ್ ಆಗಿ ಎಷ್ಟು ನೀಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರವಂತೆ ವಿವರಣೆಯನ್ನು ನೋಡೋಣ. ಸರಿಯಾದ ಉತ್ತರ ಬಂದು 6.8% ಆಗಿದೆ. ನಿಮಗೆ ಗೊತ್ತಿರಬಹುದು ಕೋವಿಡ್ ಕಾರಣದಿಂದ ಭಾರತದ ಜಿಡಿಪಿ ಸ್ವಲ್ಪ ಮಟ್ಟಿಗೆ ತಗ್ಗಿತ್ತು. ಸೊ ಈಗ 2021 ಮತ್ತೆ 22-23 ಸಾಲಿನಲ್ಲಿ ಚೇತರಿಕೆಗೊಂಡಿದೆ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಏನಿದೆ, ಸೊ ಅವರು ನೀಡಿರುವಂತಹ ಒಂದು ಫೋರ್ಕಾಸ್ಟ್ ಪ್ರಕಾರ ಭಾರತದ ಜಿಡಿಪಿ ನೆಕ್ಸ್ಟ್ ಫಿಸ್ಕಲ್ ಇಯರ್ ಗೆ 6.8% ಅಷ್ಟು ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಲೀಡ್ಸ್ ಲಾಜಿಸ್ಟಿಕ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ 2022 ವರದಿಯಲ್ಲಿ ಯಾವ ರಾಜ್ಯವು ಲಾಜಿಸ್ಟಿಕ್ಸ್ ಇಂಡೆಕ್ಸ್ ನಲ್ಲಿ ಅಗ್ರಸ್ಥಾನದಲ್ಲಿದೆ? ಸೊ ವಿಚ್ ಸ್ಟೇಟ್ ಟಾಪ್ ದ ಲಾಜಿಸ್ಟಿಕ್ ಇಂಡೆಕ್ಸ್ ಇನ್ ಲೀಡ್ಸ್ 2022 ರಿಪೋರ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ನೋಡಿ, ಈ ಲೀಡ್ಸ್ ಅನ್ನೋದೇನಿದೆ, ಲಾಜಿಸ್ಟಿಕ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ 2022 ಅನ್ನೋದು ಒಂದು ವರದಿಯಾಗಿದೆ. ಸೊ ಈ ವರದಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಲಾಜಿಸ್ಟಿಕ್ಸ್ ಇಂಡೆಕ್ಸ್ ಅಂದ್ರೆ ಲಾಜಿಸ್ಟಿಕ್ಸ್ ಮೇಲೆ ಇರುವಂತಹ ಒಂದು ಸೂಚ್ಯಾಂಕ ಏನಿದೆ, ಸೊ ಅದರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಉತ್ತರ ತಿಳಿದಿದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಂಧ್ರ ಪ್ರದೇಶ. ಹೌದು ಸ್ನೇಹಿತರೆ, ಆಂಧ್ರ ಪ್ರದೇಶ ಲೀಡ್ಸ್ 2022 ವರದಿಯ ಪ್ರಕಾರ ಅದು ಅತಿ ಹೆಚ್ಚು ಲಾಜಿಸ್ಟಿಕ್ಸ್ ಅನ್ನ ಮಾಡಿ ಲಾಜಿಸ್ಟಿಕ್ಸ್ ಇಂಡೆಕ್ಸ್ ನಲ್ಲಿ ಅಗ್ರಸ್ಥಾನದಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ ಸ್ಥಾನಗಳು ಯಾರ್ಯಾರಿಗೆ ಅಂತ ಹೇಳಿದ್ರೆ ಅಸ್ಸಾಂ ಮತ್ತೆ ಗುಜರಾತ್ ಕೂಡ ಮುಂಚೂಣಿಯಲ್ಲಿದೆ. ಸೊ ಇದು ರಫ್ತು ಮತ್ತೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಈ ಲಾಜಿಸ್ಟಿಕ್ಸ್ ಸೇವೆಗಳ ದಕ್ಷತೆಯನ್ನ ಸೂಚನೆ ಮಾಡಲು ಈ ರೀತಿಯಾದಂತಹ ಒಂದು ಸೂಚ್ಯಾಂಕವನ್ನು ಬಿಡಲಾಗುತ್ತೆ. ಸೊ ಬಿಟ್ಟಿರುವಂತಹ ವರದಿ ಯಾವುದರಿಂದ ಅಂತ ಅಂದ್ರೆ ಲೀಡ್ಸ್ ಇಂದ. ಸೊ ಲಾಜಿಸ್ಟಿಕ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್, ಈ ರೀತಿ ಫುಲ್ ಫಾರ್ಮ್ ಕೂಡ ನಿಮಗೆ ಕೇಳಬಹುದು. ಇದೇ ರೀತಿಯಾದಂತಹ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆ ಇದೆ, ಸೊ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಲಿಂಕ್ ಅನ್ನ ನೀಡಿರ್ತೇವೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ಕಂಪನಿ ಏರ್ ಇಂಡಿಯಾದ ಜೊತೆ ವಿಲೀನವಾಗುತ್ತಿದೆ? ಸೊ ವಿಚ್ ಕಂಪನಿ ಮರ್ಜ್ಡ್ ವಿತ್ ಏರ್ ಇಂಡಿಯಾ? ವಿಸ್ತಾರ ವಿಮಾನ ಕಂಪನಿ, ಏಷ್ಯಾ ಇಂಡಿಯಾ ಕಂಪನಿ, ಮಲೇಷ್ಯಾ ಏರ್ಲೈನ್ಸ್ ಕಂಪನಿ, ರಿಲಯನ್ಸ್ ಏರ್ ಕಂಪನಿ. ಸೊ ಹಾಗಾದ್ರೆ ಏರ್ ಇಂಡಿಯಾ ಅಂತ ಏನಿದೆ, ಸೊ ಇದಕ್ಕಿಂತ ಮುಂಚೆ ಟಾಟಾ ಸಂಸ್ಥೆ ಇದನ್ನ ಅಭಿವೃದ್ಧಿ ಪಡಿಸಿತ್ತು. ನಂತರ ಕಾಲದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಆಗಿತ್ತು. ಈಗ ನಂತರ ಕೆಲವು ವರ್ಷಗಳ ಹಿಂದೆ ಮತ್ತೆ ಟಾಟಾ ಗ್ರೂಪ್ ಈ ಏರ್ ಇಂಡಿಯಾ ಕಂಪನಿಯ ಸಹಭಾಗಿತ್ವ ಹೊಂದಿದೆ. ಸೊ ಈಗ ಈ ಏರ್ ಇಂಡಿಯಾ ಅನ್ನೋ ವಿಮಾನ ಕಂಪನಿ ಏನಿದೆ, ಸೊ ಇದರ ಜೊತೆಗೆ ಬೇರೆ ಯಾವ ವಿಮಾನ ಕಂಪನಿ ಮರ್ಜ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶವನ್ನು ನೀಡ್ತೇವೆ. ಸೊ ನಿಮಗೆ ಸರಿಯಾದ ಉತ್ತರ ಬಂದು ವಿಸ್ತಾರ ವಿಮಾನ ಕಂಪನಿ. ಸೊ ವಿಸ್ತಾರ ವಿಮಾನಯಾನ ಕಂಪನಿಯನ್ನ ಏರ್ ಇಂಡಿಯಾ ಜೊತೆ ವಿಲೀನಗೊಳಿಸಬೇಕು ಅಂತ ಟಾಟಾ ಸಮೂಹ ಕಂಪನಿ ಜೊತೆ ಮಾತುಕತೆ ನಡೆಸ್ತಿದ್ದಾರೆ. ಸೊ ಈಗ ವಿಸ್ತಾರ ವಿಮಾನ ಕಂಪನಿ ಏನಿದೆ, ಸೊ ಅವರು ಅದರ ಒಂದು ಪಾಲುದಾರಿಕೆ ಏನಿದೆ, ಶೇರ್ಸ್ ಏನಿದೆ, ಅದು 49% ಪಾಲುದಾರಿಕೆ ಟಾಟಾ ಕಂಪನಿ ಹೊಂದಿದೆ. ಸೊ ಹಾಗಾಗಿ ಸೊ ಈಗ ಅದು ಮರ್ಜ್ ಆಗಲಿದೆ ಅಂತ ಹೇಳ್ಬಿಟ್ಟು ಮಾತುಕತೆಯನ್ನ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಪ್ರಶ್ನೆ ಬಂತು ಅಂದ್ರೆ ನೀವು ಇದನ್ನ ಉತ್ತರಿಸಲು ಸಿದ್ಧರಾಗಿರ್ತೀರಾ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನಾವು ನೋಡೋಣ. ಜಿಎಸ್ಟಿ ಸಂಗ್ರಹದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನ ಪಡೆದಿದೆ? ಸೊ ವಿಚ್ ಸ್ಟೇಟ್ ರ್ಯಾಂಕ್ ಫಸ್ಟ್ ಇನ್ ಜಿಎಸ್ಟಿ ಕಲೆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಕೇರಳ. ಸೊ 4 ಆಪ್ಷನ್ಸ್ ಇದೆ. ಅಲ್ಲಿ ಜಿಎಸ್ಟಿ ಏನಿದೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ, ಸೊ ಇದರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಜಿಎಸ್ಟಿ ಕಲೆಕ್ಷನ್ ನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಏಕರೂಪವಾದಂತಹ ಒಂದು ಟ್ಯಾಕ್ಸ್, ಒನ್ ನೇಷನ್ ಒನ್ ಜಿಎಸ್ಟಿ ಅಂತ ಹೇಳ್ಬಿಟ್ಟು ತಂದ್ರು. ಸೊ ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ, ಇದನ್ನ ಕಲೆಕ್ಷನ್ ಮಾಡೋದ್ರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋಣ. ಮಹಾರಾಷ್ಟ್ರ. ನೋಡಿ, ಪ್ರಸಕ್ತ ಹಣಕಾಸು ವರ್ಷ ಫೈನಾನ್ಷಿಯಲ್ ಅಥವಾ ಫಿಸ್ಕಲ್ ಇಯರ್ ಅಂತ ಏನ್ ಕರಿತೇವೆ, ಸೊ ಇದರಲ್ಲಿ ಮೊದಲ 6 ತಿಂಗಳಲ್ಲಿ 59,035 ಕೋಟಿ ರೂಪಾಯಿಯಷ್ಟು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅಂತ ಏನ್ ಕರಿತೇವೆ, ಇದನ್ನ ಸಂಗ್ರಹಿಸುವ ಮೂಲಕ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಿಸಿದ ರಾಜ್ಯಗಳ ಪೈಕಿ ಮಹಾರಾಷ್ಟ್ರ ಅಗ್ರಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಲಿ. ಗುಜರಾತ್ 3ನೇ ಸ್ಥಾನವನ್ನ ಪಡೆದಿದೆ. ಸೊ ಮಹಾರಾಷ್ಟ್ರ
ಮೊದಲ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳ್ತಾ, ಸೊ ಯಾವ ರಾಜ್ಯವನ್ನ ಲಾಜಿಸ್ಟಿಕ್ಸ್ ಇಂಡೆಕ್ಸ್ ಚಾರ್ಟ್ 2022 ಸಾಧಕರ ವಿಭಾಗದಲ್ಲಿ ಇರಿಸಲಾಗಿದೆ? ಸೊ ವಿಚ್ ಆಫ್ ದಿ ಸ್ಟೇಟ್ ಹ್ಯಾಸ್ ಬಿನ್ ಕೆಪ್ಟ್ ಇನ್ ಅಚೀವರ್ಸ್ ಕ್ಯಾಟಗರಿ ಆಫ್ ದ ಲಾಜಿಸ್ಟಿಕ್ಸ್ ಇಂಡೆಕ್ಸ್ ಚಾರ್ಟ್ 2022 ಅಂತ ಹೇಳ್ಬಿಟ್ಟು, ಸೊ ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ನವದೆಹಲಿ. ಸೊ ಈ ರೀತಿ 4 ಆಪ್ಷನ್ಸ್ ಅನ್ನು ನೀಡಿದ್ದೇವೆ. ಸೊ ಈ ಅಚೀವರ್ಸ್ ಕ್ಯಾಟಗರಿ ಆಫ್ ಲಾಜಿಸ್ಟಿಕ್ಸ್ ಇಂಡೆಕ್ಸ್ ಚಾರ್ಟ್ ಅಂತ ಏನಿದೆ, ಸೊ ಇದರಲ್ಲಿ ಯಾವ ರಾಜ್ಯ ಇದನ್ನ ಪಡೆದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿರುತ್ತೆ. ಸೊ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ 4ನೇ ಲೀಡ್ಸ್ 2022 ವರದಿ ಬಂದಿತ್ತು. ಸೊ ಇದರ ಪ್ರಕಾರ ಆಂಧ್ರ ಪ್ರದೇಶ, ಅಸ್ಸಾಂ, ಗುಜರಾತ್ ಲಾಜಿಸ್ಟಿಕ್ಸ್ ಇಂಡೆಕ್ಸ್ ಚಾರ್ಟ್ 2022 ವಿಭಾಗದಲ್ಲಿ ಗುರುತಿಸಲಾಗಿದೆ ಅಂತ ಹೇಳ್ಬಿಟ್ಟು ಇದೆ. ನಿಮಗೆ ಕೊಟ್ಟಿರುವಂತ ಆಯ್ಕೆಗಳಲ್ಲಿ ಅವು ಯಾವ ರಾಜ್ಯಗಳು ಇಲ್ಲ, ಇರುವಂತದ್ದು ಒಂದೇ ಗುಜರಾತ್. ಸೊ ಹಾಗಾಗಿ ಅದನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಎಲಿಮಿನೇಷನ್ ಮೆಥಡ್ ಅನ್ನ ಕೂಡ ಸಹ ನೀವು ಮಾಡಬಹುದು. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆ ಸಂಚಿಕೆ ಏನಿದೆ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾವ ನಗರವು ಇತ್ತೀಚೆಗೆ ನಡೆದ ಮೊದಲ ರಾಷ್ಟ್ರೀಯ ಕಲ್ಲಿದ್ದಲು ಪ್ರದರ್ಶನ 2022 ಸಮಾವೇಶದ ಆತಿಥ್ಯ ವಹಿಸಿದೆ? ಸೊ ವಿಚ್ ಸ್ಟೇಟ್ was the host of first ever National Coal Conclave Exhibition 2022 held recently ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ನವದೆಹಲಿ, ಬೆಂಗಳೂರು, ಪುಣೆ, ಜೈಪುರ. ಸೊ ಯಾವ ಸಿಟಿ ಈ ನ್ಯಾಷನಲ್ ಕೋಲ್ ಕಾನ್ಕ್ಲೇವ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಪ್ರದರ್ಶನ ಮಾಡ್ತಿದ್ದಾರೆ, ಮೊದಲ ರಾಷ್ಟ್ರೀಯ ಕಲ್ಲಿದ್ದಲು ಪ್ರದರ್ಶನ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ನಗರದಲ್ಲಿ ಆಗ್ತಿದೆ ಅಂತ ನಿಮಗೆ ಮಾಹಿತಿ ಇತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬಂದು ನವದೆಹಲಿ ಆಗಿರುತ್ತೆ. ಹೌದು ಸ್ನೇಹಿತರೆ, ನವದೆಹಲಿಯಲ್ಲಿ ಕೇಂದ್ರ ಕಲ್ಲಿದ್ದಲು ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರೇನಿದ್ದಾರೆ, ಸೊ ಅವರು ಕಲ್ಲಿದ್ದಲು ಗಣಿ ಹರಾಜು ಉತ್ಪಾದನೆ ಮತ್ತು ಖಾಸಗಿ ವಲಯದೊಂದಿಗೆ ಒಂದು ಪಬ್ಲಿಕ್ PSU ಜೊತೆಗೆ ಕೂಡ ಒಂದು ಕೋಲ್ ಕಾನ್ಕ್ಲೇವ್ ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಇದು ನ್ಯೂ ಡೆಲ್ಲಿಯಲ್ಲಿ ನಡೀತಾ ಇದೆ. ಸೊ ಇದರಲ್ಲಿ ದೇಶೀಯ ಕಲ್ಲಿದ್ದಲ ಬೆಲೆಯನ್ನ ಹೆಚ್ಚಿಸಲಿಲ್ಲ, ಮತ್ತೆ ಏನು ನಾವು ಕೋಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೇವೆ, ಸೊ ಅದರಿಂದ ಮತ್ತೆ ಉತ್ತಮವಾದ ಕೋಲ್ ನಿಂದ ನಾವು ಏನು ಥರ್ಮಲ್ ಪವರ್ ಪ್ಲಾಂಟ್ ನಲ್ಲಿ ಅಥವಾ ಬೇರೆ ಬೇರೆ ಕಡೆ ಈ ಕೋಲ್ ಅನ್ನು ಉಪಯೋಗಿಸ್ತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ ಸೊ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ರಾಜ್ಯವು ಅಗ್ರಿ ಸ್ಟಾರ್ಟ್ಅಪ್ ಕಾನ್ಫರೆನ್ಸ್ ಅನ್ನ ಆಯೋಜಿಸಿದೆ? ವಿಚ್ ಸ್ಟೇಟ್ ಇಸ್ ದ ಹೋಸ್ಟ್ ಫಾರ್ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಫರೆನ್ಸ್? ನವದೆಹಲಿ, ಗುಜರಾತ್, ಮಧ್ಯಪ್ರದೇಶ, ಬಿಹಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನವದೆಹಲಿ ಆಗಿರುತ್ತೆ. ಸೊ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮಾರ್ ಅವರು ನವದೆಹಲಿಯಲ್ಲಿ ಇತ್ತೀಚೆಗೆ ಅಗ್ರಿ ಸ್ಟಾರ್ಟ್ಅಪ್ ಸಮ್ಮೇಳನವನ್ನ ಘೋಷಿಸ್ತಾರೆ. ಸೊ ಈ ಅಗ್ರಿ ಸ್ಟಾರ್ಟ್ಅಪ್ ಏನು ಅಂತಂದ್ರೆ, ಈ ಸ್ಟಾರ್ಟ್ಅಪ್ ಅನ್ನೋದು ನಿಮಗೆ ಗೊತ್ತು, ಯಾವುದೇ ಒಂದು ಕಂಪನಿಯನ್ನ ಮೊಟ್ಟ ಮೊದಲಿಗೆ ಶುರು ಮಾಡ್ತಾ ಒಂದು ಐಡಿಯಾವನ್ನ ಮತ್ತೆ ಅದಕ್ಕೆ ಹೂಡಿಕೆಗಳನ್ನ ಆಕರ್ಷಿಸಲು ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನ ಮಾಡ್ತಾರೆ. ಸೊ ಈ ರೀತಿ ಸ್ಟಾರ್ಟ್ಅಪ್ ಕಂಪನಿ ಏನಿದೆ, ಇದು ಅಗ್ರಿಕಲ್ಚರ್ ಬೇಸ್ಡ್ ಇರುವಂತಹ ಒಂದು ಸ್ಟಾರ್ಟ್ಅಪ್ ಕಂಪನಿಗಳ ಒಂದು ಸಮ್ಮೇಳನ ಅಥವಾ ಕಾನ್ಫರೆನ್ಸ್ ಅಂತ ಏನ್ ಕರಿತೀವಿ, ಇದು ಇತ್ತೀಚೆಗೆ ನವದೆಹಲಿಯಲ್ಲಿ ಆಯ್ತು. ಸೊ ಇದ್ರ ಮೂಲಕ 500 ಕೋಟಿ ರೂಪಾಯಿಗಳ ನಿಧಿಯನ್ನ ರಚಿಸುವುದಾಗಿ ಘೋಷಣೆ ಮಾಡಲಾಗಿದೆ. ಸೊ ಇದು ಕೃಷಿ ಸಚಿವಾಲಯದ ಅಡಿಯಲ್ಲಿ ನೆಟ್ವರ್ಕ್ ಸ್ಥಾಪಿಸಲು ಮತ್ತು ಒಟ್ಟಾರೆ ಯೋಜನೆ ಕೃಷಿಗಳಿಗೆ ನೀಡಬೇಕು ಅಂತ ಹೇಳ್ಬಿಟ್ಟು, ಸೊ ಈ ರೀತಿಯಾದಂತಹ ಒಂದು ಕಾನ್ಫರೆನ್ಸ್ ಪ್ರಮುಖ ಪಾತ್ರ ವಹಿಸತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯನ್ ಅರ್ಬನ್ ಹೌಸಿಂಗ್ ಕಾನ್ಕ್ಲೇವ್ 2022 ಅನ್ನು ಯಾವ ರಾಜ್ಯ ಆಯೋಜಿಸುತ್ತಿದೆ? ಸೊ ವಿಚ್ ಸಿಟಿ ಸ್ಟೇಟ್ ಇಸ್ ದ ಹೋಸ್ಟ್ ಆಫ್ ಇಂಡಿಯನ್ ಅರ್ಬನ್ ಹೌಸಿಂಗ್ ಕಾನ್ಕ್ಲೇವ್ 2022 ಅಂತ ನಮ್ಮ ಆಯ್ಕೆಗಳನ್ನ ನೋಡೋಣ. ಬಿಹಾರ, ಗುಜರಾತ್, ಕರ್ನಾಟಕ, ನವದೆಹಲಿ. ನಿಮಗೆ ಸರಿಯಾದ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿರುತ್ತೆ. ಸೊ ಗುಜರಾತ್ ನಲ್ಲಿ ಇತ್ತೀಚೆಗೆ ಇಂಡಿಯನ್ ಅರ್ಬನ್ ಹೌಸಿಂಗ್ ಕಾನ್ಕ್ಲೇವ್ ಅಥವಾ ಇಂಡಿಯನ್ ಅರ್ಬನ್ ಹೌಸಿಂಗ್ ಕಾನ್ಕ್ಲೇವ್ 2022 ಅಂತ ಏನ್ ಸಮ್ಮೇಳನವನ್ನು ಆಯೋಜನೆ ಆಗಿತ್ತು, ಸೊ ಇದು ಗುಜರಾತ್ ನಲ್ಲಿ ಆಗಿದೆ. ಸೊ ಗುಜರಾತ್ ನ ರಾಜ್ಕೋಟ್ ನಲ್ಲಿ ಈ ರೀತಿಯಾದಂತಹ ಒಂದು ಸಮ್ಮೇಳನ ಆಗಿದೆ. ಸೊ ಹಾಗಾದ್ರೆ ಈ ಸಮ್ಮೇಳನದಲ್ಲಿ ಏನು ಪ್ರಮುಖ ಆಕರ್ಷಣೆ ಇತ್ತು ಅಂತ ಹೇಳಿದ್ರೆ, ಭೂ ಮತ್ತೆ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ವಸತಿ ನಿರ್ಮಾಣಕ್ಕಾಗಿ ವಿವಿಧ ವಸ್ತುಗಳು ಮತ್ತೆ ಪ್ರಕ್ರಿಯೆಯನ್ನು ಚರ್ಚಿಸಲು ಈ ರೀತಿಯಾದಂತಹ ಒಂದು ಸಮ್ಮೇಳನ ಮಾಡಿತ್ತು. ಸೊ ಲೈಟ್ ಹೌಸ್ ಯೋಜನೆಯಡಿ ನಿರ್ಮಾಣದ 1100 ಮನೆಗಳಿನ ಪ್ರಧಾನಿ ಲೋಕಾರ್ಪಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ.
ಸೊ ಗುಜರಾತ್ ನಲ್ಲಿ ಈ ರೀತಿಯಾದಂತಹ ಒಂದು ಕಾನ್ಕ್ಲೇವ್ ನಡೆದಿದೆ. ಇದ್ರ ಬಗ್ಗೆ ಮಾಹಿತಿಯಲ್ಲಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಯಾವ ಆಹಾರ ಉತ್ಪನ್ನವು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅತ್ಯಂತ ಜನಪ್ರಿಯ GI ಪ್ರಶಸ್ತಿಯನ್ನ ಗೆದ್ದಿದೆ? So which food product won the most popular GI award of the Commerce and Industry Ministry ಅಂತ? ಸೊ ಹಾಗಾದ್ರೆ ಏನು GI ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳ್ಬಿಟ್ಟು ಒಂದು ಏನಿದೆ ಅತ್ಯಂತ ಜನಪ್ರಿಯವಾದಂತಹ ಒಂದು GI ಟ್ಯಾಗ್ ಅಂತ ಏನ್ ಕರಿತೀವಿ. ಸೊ ಇದು ಯಾವ ಆಹಾರ ಉತ್ಪನ್ನ ಪಡೆದುಕೊಂಡಿದೆ ಅಂತ ಹೇಳ್ಬಿಟ್ಟು ಹೈದರಾಬಾದಿ ಹಲೀಂ, ಪಶ್ಚಿಮ ಬಂಗಾಳದ ರಸಗುಲ್ಲಾ, ಬಿಕನೇರ್ನ ಭುಜಿಯಾ, ದಾವಣಗೆರೆ ದೋಸೆ. ಸೊ ಇದರಲ್ಲಿ ಯಾವ್ದು GI ಅವಾರ್ಡ್ ಅನ್ನ ಗೆದ್ದಿದೆ ಅಂತ ಹೇಳಿ ನಿಮ್ಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಹೈದರಾಬಾದ್ ಹಲೀಂ ಅಂತ ಏನಿದೆ, ಸೊ ಇದು ಅತ್ಯಂತ ಜನಪ್ರಿಯದಂತ ಒಂದು GI ಟ್ಯಾಗ್ ಅನ್ನೋದೇನಿದೆ ಇದನ್ನ ಪಡೆದಿದೆ. ಸೊ ದೇಶಕ್ಕೂ 15ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳನ್ನ ಸ್ಪರ್ಧೆ ಇದಾಗಿತ್ತು. ಸೊ ಇದರಲ್ಲಿ ಹೈದರಾಬಾದ್ ಹಲೀಂ ಅಂತ ಏನು ಫೇಮಸ್ ಇದೆ, ಸೊ ಇದು ಹಲೀಂ ಬಂದು ರಂಜಾನ್ ತಿಂಗಳಲ್ಲಿ ತಯಾರಿಸುವ ಒಂದು ಸಾಂಪ್ರದಾಯಿಕ ಖಾದ್ಯವಾಗಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. 2010ರಲ್ಲಿ ಈ GI ಸ್ಥಾನಮಾನವನ್ನ ನೀಡಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಕೂಡ ಅದೇ ಗೆದ್ದಿದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. UPI ಲೈಟ್ ಪಾವತಿ ವಹಿವಾಟಿನ ಗರಿಷ್ಠ ಮಿತಿ ಏನು ಅಂತ? ಸೊ ವಾಟ್ ಇಸ್ ದ ಅಪ್ಪರ್ ಲಿಮಿಟ್ ಆಫ್ ದ UPI ಲೈಟ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಅಂತ? 500 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ. ಸೊ ಈ UPI ರಿಲೇಟೆಡ್ ಏನಿದೆ, ಸೊ ಇದ್ರ ಬಗ್ಗೆ ಹಲವಾರು ಸುದ್ದಿಗಳು ಇವಾಗ ಆಗ್ತದೆ. ಅಂದ್ರೆ UPI ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗತ್ತಾ ಅಥವಾ ತೆಗಿಬೇಕಾಗತ್ತಾ, ಈ ರೀತಿಯಾದಂತಹ ಒಪಿನಿಯನ್ ಗಳು ಬರ್ತಾ ಇದೆ. ಸೊ ಇದೇ ಟೈಮ್ ಅಲ್ಲಿ UPI ಲೈಟ್ ಅನ್ನೋದೇನಿದೆ ಇದು ಕೂಡ ಸುದ್ದಿ ಮಾಡ್ತಿತ್ತು. ಸೊ ಹಾಗಾದ್ರೆ ಈ UPI ಲೈಟ್ ನಲ್ಲಿ ಗರಿಷ್ಠ ಪೇಮೆಂಟ್ ಎಷ್ಟನ್ನ ಮಾಡಬಹುದು ಅಂತ? ಸೊ 500 ರೂಪಾಯಿಗಳು, 200 ರೂಪಾಯಿಗಳು, 1000 ರೂಪಾಯಿಗಳು, 2000 ರೂಪಾಯಿಗಳು. ಸೊ ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶವನ್ನ ನೀಡ್ತಾ ಇದ್ದೇವೆ. ಇದಕ್ಕೆ ಸರಿಯಾದ ಉತ್ತರ ಬಂದು 200 ರೂಪಾಯಿಗಳು. NPCI ಏನಿದೆ UPI ಅನ್ನ ಕಂಟ್ರೋಲ್ ಮಾಡುತ್ತೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇವರು UPI ಲೈಟ್ ಅನ್ನ ಪ್ರಾರಂಭಿಸಕ್ಕೆ ಸಿದ್ಧ ಮಾಡಿದ್ದಾರೆ. ಸೊ ಇದರ ಪ್ರಕಾರ ಆಫ್ಲೈನ್ ಮೋಡ್ ಅಲ್ಲಿ ಸಣ್ಣ ಮೌಲ್ಯದ ವಹಿವಾಟನ್ನ ಸಕ್ರಿಯಗೊಳ್ಳುತ್ತೆ. ಯಾಕಂದ್ರೆ ನೀವು UPI ಟ್ರಾನ್ಸಾಕ್ಷನ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಂಟರ್ನೆಟ್ ನ ವ್ಯವಸ್ಥೆಯ ಒಂದು ಅಗತ್ಯ ಇರುತ್ತೆ. ಸೊ ಹಾಗಾದ್ರೆ ಅದಕ್ಕಾಗಿ ಅಂತಾನೆ UPI ಲೈಟ್ ಅನ್ನ ತರ್ತಾ ಇದ್ದಾರೆ. ಸೊ ಇದರಲ್ಲಿ ಕಡಿಮೆ ಹಣಕಾಸು ವಹಿವಾಟನ್ನ ಆಫ್ಲೈನ್ ಮೋಡ್ ಅಲ್ಲಿ ಕೂಡ ನೀವು ಮಾಡಬಹುದಾಗಿರುತ್ತೆ. ಸೊ ಇದರ ಒಂದು ಗರಿಷ್ಠ ಲಿಮಿಟ್ 200 ರೂಪಾಯಿಗಳಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು UPI ಏಪ್ರಿಲ್ 11 ಸ್ಥಾಪನೆಗೊಂಡಿತ್ತು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಈಗೇನು ಹೊರ ಬಂದಿದೆ, ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಭಾರತದಲ್ಲಿ ಸೌರ ಫಾರ್ಮ್ ಗಳನ್ನ ಸ್ಥಾಪಿಸಲಿರುವ ಮೊದಲ ಇ-ಕಾಮರ್ಸ್ ಕಂಪನಿ ಯಾವುದು? ಸೊ ವಿಚ್ ಇಸ್ ದ ಫಸ್ಟ್ ಇ-ಕಾಮರ್ಸ್ ಕಂಪನಿ ಟು ಸೆಟ್ ಅಪ್ ಸೋಲಾರ್ ಫಾರ್ಮ್ಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಟಾಟಾ, ಅಮೆಜಾನ್, ಫ್ಲಿಪ್ಕಾರ್ಟ್, ಮೈಕ್ರೋಸಾಫ್ಟ್. ನೋಡಿ, ಈ ಸೋಲಾರ್ ಫಾರ್ಮ್ಸ್ ಅನ್ನೋದೇನಿದೆ, ಸೊ ಸೋಲಾರ್ ಪ್ಯಾನೆಲ್ ಗಳನ್ನ ಉಪಯೋಗಿಸಿಕೊಂಡು ನಮ್ಮ ಸೋಲಾರ್ ಎನರ್ಜಿಗಳನ್ನ ಮತ್ತೆ ಅಲ್ಲಿರುವಂತಹ ವಿದ್ಯುತ್ ಅನ್ನ ಗ್ರಿಡ್ ಗೆ ಕೂಡ ಸೇರಿಸಬೇಕು ಅಂತ ಹೇಳ್ಬಿಟ್ಟು, ಸೊ ಇದರಿಂದ ಒಂದು 500 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಸೋಲಾರ್ ನಿಂದಾನೇ ತೆಗೆದುಕೊಳ್ಳುವಂತಹ ಗುರಿ ಭಾರತ ಏನು ಅಂದ್ಕೊಂಡಿದೆ. ಸೊ ಇದರಲ್ಲಿ 2030ರ ವೇಳೆಗೆ 0 ಕಾರ್ಬನ್ ಎಮಿಷನ್ ಆಗುವಂತಹ ಒಂದು ವಿದ್ಯುತ್ ಉತ್ಪಾದನೆಯನ್ನ ಮಾಡಬೇಕು ಅಂತ ಗುರಿಯನ್ನು ಹೊಂದಿದೆ. ಸೊ ಅದರ ಅಡಿಯಲ್ಲಿ ಈ ಸೌರ ಫಾರ್ಮ್ ಗಳನ್ನ ಸ್ಥಾಪಿಸಲಿರುವಂತಹ ಒಂದು ಈ ದೊಡ್ಡ ದೈತ್ಯ ಇ-ಕಾಮರ್ಸ್ ಕಂಪನಿ ಯಾವುದು ಅಂತ ಹೇಳ್ಬಿಟ್ಟು ಪ್ರಶ್ನೆ. ನಿಮಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅಮೆಜಾನ್ ಆಗಿದೆ. ಸೊ ನೋಡಿ, ಅಮೆಜಾನ್ ಭಾರತದಲ್ಲಿ ತನ್ನ ಮೊದಲ ಸೌರ ಯೋಜನೆಯನ್ನ ರಾಜಸ್ಥಾನದ 3 ಫಾರ್ಮ್ಗಳೊಂದಿಗೆ 420 ಮೆಗಾವಾಟ್ ಸಾಮರ್ಥ್ಯದ ಸಂಯೋಜಿತ ಶಕ್ತಿ ಸಾಮರ್ಥ್ಯದೊಂದಿಗೆ ಸ್ಥಾಪಿಸುವುದಾಗಿ ಘೋಷಿಸಿದೆ. ಸೊ ಅಮೆಜಾನ್ ಭಾರತದಲ್ಲಿ ರಾಜಸ್ಥಾನ್ನಲ್ಲಿ 420 ಮೆಗಾವ್ಯಾಟ್ ಸಾಮರ್ಥ್ಯ ಇರುವಂತಹ ಒಂದು ಗುರಿಯನ್ನ ಇದು ಹೊಂದ್ಕೊಂಡಿದೆ ಅಂತ ಘೋಷಿಸಿದೆ. ಸೊ ಇನ್ನು ಅಮೆಜಾನ್ 2025ರ ವೇಳೆಗೆ ವ್ಯವಹಾರದಲ್ಲಿ 100% ನವೀಕರಿಸಬಹುದಾದ ಶಕ್ತಿಯನ್ನ ಬಳಸುವ ಒಂದು ಗುರಿಯನ್ನ ಕೂಡ ಹೊಂದಿದೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಹೆಚ್ಚಿನ ಮಾಹಿತಿಗೆ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ರೂಪಾಯಿ ವಹಿವಾಟಿಗೆ
ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದನೆಯನ್ನ ಪಡೆದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಅಂತ. ಸೊ ವಿಚ್ ಇಸ್ ದ ಫಸ್ಟ್ ಇಂಡಿಯನ್ ಬ್ಯಾಂಕ್ ಟು ಗೆಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ರೂವಲ್ ಫಾರ್ ರುಪಿ ಟ್ರೇಡ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. HDFC, SBI, UCO ಬ್ಯಾಂಕ್, UCO ಆಕ್ಸಿಸ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಬಂದು UCO ಬ್ಯಾಂಕ್. ಸೊ ಹೌದು, ಭಾರತ ಸಾರ್ವಜನಿಕ ವಲಯದ ಸಾಲದಾತವಾದಂತಹ ಒಂದು UCO ಬ್ಯಾಂಕ್ ಏನಿದೆ, ರೂಪಾಯಿ ವಹಿವಾಟಿಗೆ RBI ನಿಂದ ಅನುಮೋದನೆ ಪಡೆದ ಮೊದಲ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಇದು ಜನಪ್ರಿಯ ಆಗಿದೆ. ಸೊ ಈಗ ಕೋಲ್ಕತ್ತಾ ಮೂಲದ ಈ ಯುಕೋ ಬ್ಯಾಂಕ್ ಏನಿದೆ, ಇವರು ರುಪಿ ಟ್ರೇಡ್ ಅನ್ನ ಮಾಡುವಂತ ಒಂದು ಅನುಮೋದನೆ ಮೊಟ್ಟ ಮೊದಲ ಬಾರಿಗೆ RBI ನಿಂದ ಪಡೆದುಕೊಂಡಿದೆ. ಸೊ ಹಾಗಾದ್ರೆ RBI ಬಗ್ಗೆ ನಿಮ್ಗೆ ನೀವು ಕೂಡ ಮಾಹಿತಿ ಇರ್ಬೇಕಾಗತ್ತೆ. ಸೊ RBI 1935ರಲ್ಲಿ ಸ್ಥಾಪನೆಗೊಂಡಿತ್ತು. ಸೊ ಇದರ ಪ್ರಸ್ತುತ ಗವರ್ನರ್ ಬಂದು ಶಕ್ತಿಕಾಂತ್ ದಾಸ್ ಆಗಿದೆ. ಸೊ ಇದು 1949ರಲ್ಲಿ ರಾಷ್ಟ್ರೀಯತೆಗೊಂಡಿತ್ತು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ, ಇದೇ ರೀತಿಯಾದಂತಹ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಸಂಚಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಸಾರ್ವಜನಿಕ ವಲಯದ ಉದ್ಯಮಕ್ಕೆ ಇತ್ತೀಚೆಗೆ ಮಹಾರತ್ನ ಸ್ಥಾನಮಾನ ನೀಡಲಾಗಿದೆ? ಸೊ ವಿಚ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ವಾಸ್ ರೀಸೆಂಟ್ಲಿ ಅಕಾರ್ಡೆಡ್ ದ ಮಹಾರತ್ನ ಸ್ಟೇಟಸ್? BEL, ಆಯಿಲ್ ಇಂಡಿಯಾ ಲಿಮಿಟೆಡ್, REC ಲಿಮಿಟೆಡ್, HAL ಲಿಮಿಟೆಡ್. ನೋಡಿ, ಈ ಮಹಾರತ್ನ ಮತ್ತೆ ನವರತ್ನ ಕಂಪನಿಗಳೇನಿದೆ, ಸೊ ಇದು PSUs, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ಬಿಟ್ಟು, ಅಂದ್ರೆ ಭಾರತದ ಸರ್ಕಾರ ಅಡಿಯಲ್ಲಿ ಒಂದು ಮಹಾರತ್ನ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟಸ್ ಅಥವಾ ನವರತ್ನ ಕಂಪನೀಸ್ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ, ಸೊ ಅದರ ಸ್ಟೇಟಸ್ ಅನ್ನು ಇತ್ತೀಚೆಗೆ ಯಾವ ಕಂಪನಿಗೆ ದೊರಕಿದೆ ಅಂತ ಹೇಳಿ. ಸೊ BEL, ಆಯಿಲ್ ಇಂಡಿಯಾ ಲಿಮಿಟೆಡ್, REC ಲಿಮಿಟೆಡ್, HAL ಲಿಮಿಟೆಡ್. ಇದ್ರ ಬಗ್ಗೆ ನಿಮ್ಗೆ ಉತ್ತರ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. REC ಲಿಮಿಟೆಡ್. ಹೌದು ಸ್ನೇಹಿತರೆ, ಕೇಂದ್ರ ಸಾರ್ವಜನಿಕ ವಲಯದ REC ಲಿಮಿಟೆಡ್ ಹಿಂದೆ ಗ್ರಾಮೀಣ ವಿದ್ಯುದೀಕರಣ ನಿಗಮ ಎಂದು ಕರೆಯಲಾಗ್ತಾ ಇತ್ತು. ಸೊ ಇದನ್ನ ಇವಾಗ ಮಹಾರತ್ನ ಸ್ಥಾನಮಾನನ ನೀಡಿ PSUs ಅಂಡರ್ ಅಲ್ಲಿ ಇದನ್ನು ತೆಗೆದುಕೊಳ್ಳಲಾಗ್ತಿದೆ. ಸೊ REC ಎಂಬುದು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿ ಆಗಿದ್ದು, ಇದು ಭಾರತದಾದ್ಯಂತ ವಿದ್ಯುತ್ ವಲಯದ ಹಣಕಾಸು ಮತ್ತೆ ಅಭಿವೃದ್ಧಿ ಮೇಲೆ ಇದು ಕಾರ್ಯನಿರ್ವಹಿಸುತ್ತೆ. ಸೊ REC ಲಿಮಿಟೆಡ್ ಅನ್ನೋದೇನಿದೆ, ಇದೀಗ ಮಹಾರತ್ನ ಕಂಪನಿಯಾಗಿ ಹೊರ ಹೊಮ್ಮಿದೆ ಅಂತ ಹೇಳ್ಬೋದು. ಸೊ ಭಾರತದಲ್ಲಿ ಈಗ ಎಷ್ಟು ಮಹಾರತ್ನ ಕಂಪನಿಗಳಿದಾವೆ ಅಂತ ಹೇಳಿದ್ರೆ 12 ಮಹಾರತ್ನ ಕಂಪನಿಗಳಿದಾವೆ. ಸೊ ಮಹಾರತ್ನ ಎಂದರೆ ಸತತ 3 ವರ್ಷಗಳಿಂದ 5,000 ಕೋಟಿ ಲಾಭವನ್ನ ಮಾಡುವಂತಹ ಕಂಪನಿಗೆ ಮಹಾರತ್ನ ಕಂಪನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಭಾರತದಲ್ಲಿ 12 ಮಹಾರತ್ನ ಕಂಪನಿಗಳಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತ ಮತ್ತು ಇತರೆ 4 ಏಷ್ಯಾ ದೇಶಗಳಿಂದ ಸ್ಥಾಪಿಸಲಾದ APOA ಯಾವ ಉತ್ಪನ್ನ ವ್ಯಾಪಾರದೊಂದಿಗೆ ಸಂಬಂಧಿಸಿದೆ? ಸೊ APOA ಅಂತ ಇತ್ತೀಚೆಗೆ ಸ್ಥಾಪನೆ ಆಗಿದೆ. It was set up by India and 4 other Asian countries. is associated with which trade of product ಅಂತ ಹೇಳ್ಬಿಟ್ಟು, ಅಂದ್ರೆ ಈ APOA ಏನಂತಿದೆ, ಇದು ಯಾವ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಿದೆ ಅಂತ ನಮ್ಮ ಆಪ್ಷನ್ಸ್ ಅನ್ನ ನೋಡೋಣ. ಆರೋಗ್ಯ, ಕಚ್ಚಾ ತೈಲ, ಪಾಮ್ ಆಯಿಲ್, ರಕ್ಷಣೆ. ಸೊ ಇದರಲ್ಲಿ ಯಾವುದಕ್ಕೆ ಈ APOA ಸಂಬಂಧಪಟ್ಟಿದೆ ಅಂತ ನಿಮ್ಗೆ ಉತ್ತರ ತಿಳಿದಿತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಪಾಮ್ ಆಯಿಲ್. ನೋಡಿ, ಈ ಪಾಮ್ ಆಯಿಲ್ ಏನಿದೆ, ಸೊ ಈ ಪಾಮ್ ಆಯಿಲ್ ಅಡಿಯಲ್ಲಿ APOA. ಸೊ APOA ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ, ಸೊ ಏಷ್ಯನ್ ಪಾಮ್ ಆಯಿಲ್ ಅಲಿಯನ್ಸ್. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಸುಲಭವಾಗಿ ಉತ್ತರವನ್ನ ಗೆಸ್ ಮಾಡಬಹುದಾಗಿತ್ತು. ಸೊ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಳ ಈ ಖಾದ್ಯ ತೈಲ ವ್ಯಾಪಾರಕ್ಕೆ ಒಂದು APOA ಅಥವಾ ಏಷ್ಯನ್ ಪಾಮ್ ಆಯಿಲ್ ಅಲಯನ್ಸ್ ಅಂತ ಒಂದು ಮಾಡ್ಕೊಂಡಿದೆ. ಸೊ ಇದರಿಂದ ಮೂಲಕ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಪಾಮ್ ಆಯಿಲ್ ಗೆ ಸಂಬಂಧಿಸಿದೆ. ಇದ್ರ ಬಗ್ಗೆ ತಿಳಿದಿರಲಿ. SEA, ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಏನಿದೆ, ಸೊ ಇದರ ಅಧ್ಯಕ್ಷರಾದಂತಹ ಅತುಲ್ ಚತುರ್ವೇದಿ ಅವರು APOA ಏನು ಏಷ್ಯನ್ ಪಾಮ್ ಆಯಿಲ್ ಅಲಯನ್ಸ್ ಏನಿದೆ ಇದರ ಮೊದಲ ಅಧ್ಯಕ್ಷರಾಗಿ ಕೂಡ ಇದನ್ನ ನೇಮಿಸಲಾಗಿದೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಭಾರತವು ಯಾವ ರಾಜ್ಯದಿಂದ ಸಸ್ಯ ಆಧಾರಿತ ಮಾಂಸ ಉತ್ಪನ್ನಗಳ ಮೊದಲ ಬಾರಿಗೆ ರಫ್ತು ಮಾಡಿದೆ? ಸೊ ಇಂಡಿಯಾ ಎಕ್ಸ್ಪೋರ್ಟೆಡ್ ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಪ್ಲಾಂಟ್ ಬೇಸ್ಡ್ ಮೀಟ್ ಪ್ರಾಡಕ್ಟ್ಸ್ ಫ್ರಮ್ ವಿಚ್ ಸ್ಟೇಟ್ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡೋಣ. ಗುಜರಾತ್, ಕರ್ನಾಟಕ, ರಾಜಸ್ಥಾನ, ಕೇರಳ. ಸೊ ನಿಮಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಮತ್ತೆ ವಿವರಣೆಯನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿದೆ. ಸೊ ಗುಜರಾತ್ ನ
ಕೇಡಾ ಜಿಲ್ಲೆಯಿಂದ ಅಮೆರಿಕದ ಕ್ಯಾಲಿಫೋರ್ನಿಯಾಕ್ಕೆ ಸಸ್ಯ ಆಧಾರಿತ ಮಾಂಸ ಉತ್ಪನ್ನಗಳನ್ನ ಇತ್ತೀಚೆಗೆ ರಫ್ತು ಮಾಡಿದೆ. ಸೊ ಇದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ಪ್ರಾಧಿಕಾರ ಏನಿದೆ, APEDA ಅಂತ ಏನಿದೆ, ಸೊ ಇದರ ಸಸ್ಯಾಧಾರಿತ ಮಾಂಸ ಉತ್ಪನ್ನಗಳ ಮೊದಲ ರಫ್ತು ಇದನ್ನ ಮಾಡಿತ್ತು. ಸೊ ಇದು ಗುಜರಾತ್ ನಿಂದ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಸೊ ಹಾಗಾದ್ರೆ ಈ ಸಸ್ಯಾಧಾರಿತ ಮಾಂಸ ಉತ್ಪನ್ನ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಸೊ ಹಂಗಂತ ಏನು ಅಂತಂದ್ರೆ ಈ ಪ್ರಾಣಿ ಮೂಲದ ಮಾಂಸಕ್ಕೆ ಪರ್ಯಾಯವಾಗಿ ತಯಾರಿಸಲಾಗಿರುವಂತಹ ಸಸ್ಯ ಉತ್ಪನ್ನಗಳನ್ನೇ ನಾವು ಪ್ಲಾಂಟ್ ಬೇಸ್ಡ್ ಮೀಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಯಾವ್ಯಾವ್ದು ಅಂತಂದ್ರೆ ಬಟಾಣಿ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಗೋಧಿ ಕಾಳುಗಳು, ಹಲಸಿನ ಹಣ್ಣು ಆಗಿರ್ಬೋದು. ಸೊ ಇವೆಲ್ಲವೂ ಪ್ಲಾಂಟ್ ಬೇಸ್ಡ್ ಮೀಟ್ ಅಂತ ಕರೀತಾರೆ. ಸೊ ಇದನ್ನ ಗುಜರಾತ್ ನಿಂದ ನ್ಯೂಯಾರ್ಕ್, ಕ್ಯಾಲಿಫೋರ್ನಿಯಾಗೆ ರಫ್ತು ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆನ ನೋಡೋಣ. HFL ನ ವೆಲ್ತ್ ಹುರಾನ್ ಇಂಡಿಯಾ ರಿಚ್ ಲಿಸ್ಟ್ 2022 ಪ್ರಕಾರ ಶ್ರೀಮಂತ ಸ್ವಯಂ ನಿರ್ಮಿತ ಭಾರತೀಯ ಮಹಿಳೆ ಯಾರು ಅಂತ ನಾವು ಇದೇ ವರದಿಯ ಅಗ್ರಸ್ಥಾನದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ನೋಡಿದ್ವಿ. ಅವರು ಝೆರೋದಾ ಕಂಪನಿಯ ನಿಖಿಲ್ ಕಾಮತ್ ಅವರು. ಸೊ ಈಗ ಭಾರತೀಯ ಮಹಿಳೆ ಯಾರು ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಹೂ ಇಸ್ ದ ರಿಚೆಸ್ಟ್ ಸೆಲ್ಫ್ ಮೇಡ್ ಇಂಡಿಯನ್ ವುಮನ್ ಆಸ್ ಪರ್ IIFL ವೆಲ್ತ್ ಹುರಾನ್ ಇಂಡಿಯಾ ರಿಚ್ ಲಿಸ್ಟ್ 2022. ಸೊ ನಮ್ಮ ಆಯ್ಕೆಗಳನ್ನ ನೋಡೋಣ. ಕಿರಣ ಮುಜಾಂದರ್ ಶಾ, ರೋಶಿನಿ ನಾಡರ್, ಫಲ್ಗುಣಿ ನಾಯರ್, ರಾಧಾ ವೆಂಬು. ಸೊ ನಿಮ್ಗೆ ಉತ್ತರ ತಿಳಿದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಿಮ್ಗೆ 5 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ, ಫಲ್ಗುಣಿ ನಾಯರ್. ಸೊ ಹಾಗಾದ್ರೆ IIFL ವೆಲ್ತ್ ಹುರಾನ್ ಇಂಡಿಯಾ ರಿಚ್ ಲಿಸ್ಟ್ ಸೆಲ್ಫ್ ಮೇಡ್ ರಿಚ್ ಲಿಸ್ಟ್ ಅಂತ ಏನಿದೆ, ಸೊ ಇದರಲ್ಲಿ ಹಾಗಾದ್ರೆ ಇದಕ್ಕೆ ಪ್ರಮುಖ ಅಗ್ರಸ್ಥಾನದಲ್ಲಿರೋರು ಯಾರು ಅಂತ ಹೇಳಿದ್ರೆ ನೈಕಾ ಅಂತ ಹೇಳ್ಬಿಟ್ಟು ಒಂದು ಏನು ಮೇಕಪ್ ಮತ್ತೆ ಆಕ್ಸೆಸರೀಸ್ ಕಂಪನಿಗಳೇನಿದೆ, ಸೊ ಅವ್ರದೇ ಒಂದು ಸಪರೇಟ್ ಆಪ್ ಇದೆ ನೈಕಾ ಕಂಪನಿ. ಸೊ ಅದರ ಸಂಸ್ಥಾಪಕಿಯಾದಂತಹ ಫಲ್ಗುಣಿ ನಾಯರ್ ಅವರು ಸೆಲ್ಫ್ ಮೇಡ್ ಇಂಡಿಯನ್ ವುಮನ್ ರಿಚ್ ಲಿಸ್ಟ್ ಅಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಕೇಂದ್ರ ಸಚಿವಾಲಯವು ರಾಷ್ಟ್ರೀಯ ಕ್ರೆಡಿಟ್ ಚೌಕಟ್ಟಿನ NCF ಕರಡನ್ನ ಬಿಡುಗಡೆ ಮಾಡಿದೆ? ಸೊ ವಿಚ್ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ ದ ಡ್ರಾಫ್ಟ್ ಆಫ್ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ ವರ್ಕ್ NCF ಅಂತ ಹೇಳ್ಬಿಟ್ಟು. ಸೊ ಅದರ ಒಂದು ಡ್ರಾಫ್ಟ್ ಅನ್ನು ಇತ್ತೀಚೆಗೆ ಯಾವ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ ಮಾಡಿದೆ ಅಂತ? ಶಿಕ್ಷಣ ಸಚಿವಾಲಯ, ಗೃಹ ಸಚಿವಾಲಯ, ಹಣಕಾಸು ಸಚಿವಾಲಯ, ಕೈಗಾರಿಕಾ ಸಚಿವಾಲಯ. ಸೊ ನಿಮ್ಮ ಉತ್ತರವನ್ನ ನೋಡೋಣ. ಉತ್ತರ ಬಂದು ಶಿಕ್ಷಣ ಸಚಿವಾಲಯ. ಹೌದು ಸ್ನೇಹಿತರೆ, ಶಿಕ್ಷಣ ಸಚಿವಾಲಯದಿಂದ NCF ರಾಷ್ಟ್ರೀಯ ಕ್ರೆಡಿಟ್ ಚೌಕಟ್ಟು ಅಥವಾ ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ ವರ್ಕ್ ಅಂತ ಏನ್ ಕರಿತೀವಿ, ಸೊ ಅದರ ಕರಡು ಅಥವಾ ಡ್ರಾಫ್ಟ್ ಅನ್ನೋದೇನಂತ ಕರೀತಾರೆ, ಸೊ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದರಿಂದ NCEQF ರಾಷ್ಟ್ರೀಯ ಉನ್ನತ ಶಿಕ್ಷಣ ಅರ್ಹತಾ ಚೌಕಟ್ಟು ಮತ್ತೆ NCQF ನ್ಯಾಷನಲ್ ಕೌಶಲ್ಯ ಅರ್ಹತಾ ಚೌಕಟ್ಟನ್ನ ಇದ್ರ ಮೂಲಕ ಮಾಡಲಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಈ NCF ಲಾಂಚ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಚುನಾವಣಾ ಬ್ರ್ಯಾಂಡ್ ಗಳನ್ನು ವಿತರಿಸಲು ಯಾವ ಬ್ಯಾಂಕ್ಗೆ ಅಧಿಕಾರ ನೀಡಲಾಗಿದೆ? ವಿಚ್ ಇಸ್ ದ ಓನ್ಲಿ ಆಥರೈಸ್ಡ್ ಬ್ಯಾಂಕ್ ಟು ಇಶ್ಯೂ ಎಲೆಕ್ಟ್ರಾಲ್ ಬಾಂಡ್ಸ್ ಇನ್ ಇಂಡಿಯಾ? ಸೊ RBI, SBI, ICICI, HDFCI. ಸೊ RBI, SBI, ICICI, HDFC. ಸೊ ಇದರಲ್ಲಿ ಯಾವ್ದ ಓನ್ಲಿ ಬ್ಯಾಂಕ್ ಎಲೆಕ್ಟ್ರಾಲ್ ಬಾಂಡ್ ಅನ್ನ ನೀಡಬಹುದಾದಂತ ಅಂದ್ರೆ ಚುನಾವಣಾ ಬಾಂಡ್ ಗಳನ್ನ ವಿತರಿಸುವ ಇರುವಂತ ಅಧಿಕಾರ ಇರುವಂತ ಏಕೈಕ ಬ್ಯಾಂಕ್ ಯಾವುದು ಅಂತ? ಸೊ ನಿಮ್ಗೆ ಉತ್ತರ ತಿಳಿದಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಸರಿಯಾದ ಉತ್ತರನ ನೋಡೋಣ. SBI. ಹೌದು ಸ್ನೇಹಿತರೆ, ನೀವು ಕನ್ಫ್ಯೂಸ್ ಆಗಿ RBI ಅನ್ನ ಹಾಕ್ತೀರಾ. ಸೊ SBI ಈಗ ಎಲೆಕ್ಟ್ರಾಲ್ ಬಾಂಡ್ ಗಳನ್ನ ವಿತರಿಸಲು ಮತ್ತೆ ನಗದೀಕರಿಸಲು ಅಧಿಕಾರವನ್ನ ನೀಡಿದೆ. ಸೊ SBI 29 ಅಧಿಕೃತ ಶಾಖೆಗಳಲ್ಲಿ ಅಕ್ಟೋಬರ್ 19ರಿಂದ 28ರವರೆಗೆ ಈ ರೀತಿ ಎಲೆಕ್ಟ್ರಾಲ್ ಬಾಂಡ್ಸ್ ಮಾಡಿದೆ. ಇದು 14ನೇ ಹಂತದ ಮಾರಾಟವಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ನಾವು ಯಾವ ರೀತಿಯಾದ ಒಂದು ಕ್ಲಾಸಿಫಿಕೇಶನ್ ನಾನು ನಿಮ್ಗೆ ಹೇಳಿದೆ. ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022ರ ವಿಶೇಷ ಏನಿದೆ, ಸೊ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಮೊದಲನೇ ಕ್ಲಾಸಿಫಿಕೇಶನ್ ಆದಂತ ಆರ್ಥಿಕ ಸುದ್ದಿಗಳು ಅಂತ ಏನಿತ್ತು, ಸೊ ಅದರಲ್ಲಿ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಸುದ್ದಿಗಳನ್ನ ನೋಡಿದೀವಿ. ಸೊ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ನಾವು ರಕ್ಷಣೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಸರ ಅಧ್ಯಯನ ವಿಚಾರಗಳ ಮೇಲೆ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೆ ರಾಜ್ಯ ಸುದ್ದಿಗಳನ್ನ ನೋಡೋಣ. ಈ ರೀತಿ ನೀವು ಕ್ಲಾಸಿಫೈ ಮಾಡೋದು ಓದೋದ್ರಿಂದ ಅಭ್ಯರ್ಥಿಗಳಿಗೆ ಅಥವಾ ಆಸ್ಪಿರೆಂಟ್ಸ್ ಗೆ ಬಹಳ ಸುಲಭವಾಗುತ್ತೆ. ಸೊ ಹಾಗಾಗಿ
ನೀವು ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆನ ಡೌನ್ಲೋಡ್ ಮಾಡಿಕೊಂಡು ಸೊ ಇವಾಗ ಏನು ನಾವು ಕವರ್ ಮಾಡಿದ್ದೇವೆ 43 ಪ್ರಶ್ನೆಗಳು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮತ್ತೆ ಆರ್ಥಿಕ ಸುದ್ದಿಗಳು ಅಂತ ಏನ್ ಕರೆದಿದೀವಿ ಸೊ ಆ ವಿಭಾಗವನ್ನ ನೀವು ಒಮ್ಮೆ ರಿವಿಷನ್ ಮಾಡ್ಕೊಬಹುದು. ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಇದೇ ರೀತಿ ರಕ್ಷಣೆಗೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳಾಗಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳಾಗಿರ್ಬೋದು, ಮತ್ತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳನ್ನ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಅಂತ ಹೇಳ್ಬಿಟ್ಟು ವಿಭಾಗಿಸಿ ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ, ಸೊ ವಿಶ್ಲೇಷಣೆಯನ್ನ ಮಾಡೋಣ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತ ಕಂಟೆಂಟ್ ಗೆ ನೀವು ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ಸೊ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಅವರು ಸಬ್ಸ್ಕ್ರೈಬ್ ಆಗಿ ಸೊ ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ, ಇನ್ನು ನಿಮ್ಗೆ ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಈ ರೀತಿಯಾದಂತ ಎಕ್ಸಾಮ್ ಗಳಿಗೆ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲ್ ಇದೆ. ಸೊ PGCET ಎಕ್ಸಾಮ್ ಗಳಿಗೆ ಅಚೀವರ್ಸ್ PGCET ಚಾನಲ್ ಇದೆ. ಈ ರೀತಿ ನಮ್ಮ ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಏನಿದೆ ಸೊ ಅದನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಮ್ಮ ಸ್ಪರ್ಧಾ ಅಶ್ವಮೇಧ ನವೆಂಬರ್ 2022 ಮಾಸಪತ್ರಿಕೆಯ ಲಿಂಕ್ ಅನ್ನ ಏನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇವೆ ಸೊ ಅದನ್ನ ಡೌನ್ಲೋಡ್ ಮಾಡಿ ಒಮ್ಮೆ ರಿವಿಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಬ್ಯಾಂಕಿಂಗ್ ಹಾಗೂ ಸ್ಟೇಟ್ ಗವರ್ಮೆಂಟ್ ಬ್ಯಾಚಸ್ ಗಳು, ಹೊಸ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ. ಸೊ ಅದರ ಅಡ್ಮಿಷನ್ ಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಅಂತ ಹೇಳ್ತಾ ಇದೇ ರೀತಿ ಫಾಲೋ ಮಾಡಿ. ಧನ್ಯವಾದಗಳು.